ಸಭಾಂಗಣದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಪರ್ಯಾಯ ಕೃಷಿ ಧೋರಣೆಗಳು ಕುರಿತು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ಇವತ್ತೇನೋ ಒಂದಿನ ರಾಷ್ಟ್ರೀಯ ವಿಚಾರ ಸಂಕಿರಣ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಈಗ ಚಾಲನೆಯನ್ನ ಕೊಡಲಾಗ್ತದೆ. ವಿಚಾರ ಸಂಕಿರಣಕ್ಕೆ ಭಾಗವಹಿಸಲು ಆಗಮಿಸಿರುವಂಥ ಎಲ್ಲರಿಗೂ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಇವತ್ತು ದೇಶದ ಹಿರಿಯ ಗೌರವಾನ್ವಿತ ಪತ್ರಕರ್ತರು, ಮ್ಯಾಗಿಸ್ಟ್ರೇ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಪಿ ಸಾಯಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ನಾನು ಸಂಘಟನೆ ಪರವಾಗಿ ಕೇಳ್ಕೊಳ್ತಾ ಇದ್ದೆ. ಪರ್ಯಾಯ ಕೃಷಿ ಧೋರಣೆಗಳು ವಿಚಾರಣಾ ಸಂಕಿರಣದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಜಿ.ಸಿ. ಬಯ್ಯಾರೆಡ್ಡಿ ಅವರು ವಹಿಸಿಕೊಂಡು ನಡೆಸಿಕೊಳ್ಬೇಕು. ಅವರು ಸಹ ವೇದಿಕೆಯಲ್ಲಿ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾನೆ. ಹಾಗೇನೆ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಅಖಿಲ ಭಾರತ ಕಿಸಾನ್ ಸಭಾ AIKSನ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದ ಸಂಗಾತಿ ಡಿ ರವೀಂದ್ರನ್ ಅವರನ್ನು ಸಹ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವಿಚಾರ ಸಂಕಿರಣದ ವಿಷಯ ಪ್ರಸ್ತಾವನೆಯನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ಟಿ ಯಶವಂತ್ ಅವರು ಮಾಡ್ಲಿಕ್ಕಿದ್ದಾರೆ. ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ರಾಜ್ಯ ಹಣಕಾಸು ಕಾರ್ಯದರ್ಶಿಗಳಾದ ಕಾಮ್ರೇಡ್ HR ನವೀನ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೇನೆ ನಮ್ಮ ಹಿರಿಯರ ಸಂಘಟನೆ ಹಿರಿಯರಾದಂತಹ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರಾದಂತಹ ಕಾಮ್ರೇಡ್ N. ವೆಂಕಟಾಚಲ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಸಮಿತಿಯ ಸಹಕಾರ್ಯದರ್ಶಿಗಳಾದ ಕಾಮ್ರೇಡ್ NL ಭರತರಾಜ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ತೇನೆ. ಹಾಗೇನೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸಂಗಾತಿ ಯು ಬಸವರಾಜ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಉಪಾಧ್ಯಕ್ಷರು ಇನ್ನೊಬ್ಬರಂತ ಕಾಮ್ರೇಡ್ BS ಸೊಪ್ಪಿನ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಉಪಾಧ್ಯಕ್ಷರಾದಂತಹ ಕಾಮ್ರೇಡ್ PR ಸೂರ್ಯನಾರಾಯಣ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರಾದಂತಹ ಕಾಮ್ರೇಡ್ ಶರಣಬಸಪ್ಪ ಮಂಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಸಹಕಾರ್ಯದರ್ಶಿಗಳಾದಂಥ ಕಲಬುರಗಿಯ ಸಾಯಿಬಣ್ಣ ಗುಡಬಾ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ರಾಜ್ಯ ಸಹಕಾರ್ಯದರ್ಶಿಗಳಾದಂಥ ಕಾಮ್ರೇಡ್ ಕೊಪ್ಪಳದ ಕಾಮ್ರೇಡ್ G. ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಈಗ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರಾರಂಭದಲ್ಲಿ ಸ್ವಾಗತ ಭಾಷಣವನ್ನ ನಮ್ಮ ರಾಜ್ಯ ಹಣಕಾಸು ಕಾರ್ಯದರ್ಶಿಗಳಂತ ಸಂಗಾತಿ HR ನವೀನ್ ಕುಮಾರ್ ಅವರು ಮಾಡಬೇಕಂತ ಕೇಳ್ಕೊಳ್ತೇನೆ. ಆತ್ಮೇರೆ, ಇಡೀ ದೇಶದ ಕೃಷಿ ಬಿಕ್ಕಟ್ಟಿಗೆ ಸಿಲುಕಿರುವ ಸಂದರ್ಭದಲ್ಲಿ ಆ ಕೃಷಿಯನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇರತಕ್ಕಂಥ ರೈತಾಪಿ ವರ್ಗ ಅತ್ಯಂತ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತಿನ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಒಂದು ಪರ್ಯಾಯ ಕೃಷಿ ಧೋರಣೆಗಳ ಕುರಿತು ಚರ್ಚೆ ಮಾಡಬೇಕು ಅನ್ನುವ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ಪ್ರಾಂತ ರೈತ ಸಂಘ ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು
ಆಯೋಜನೆ ಮಾಡಿದ್ದೇವೆ. ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡೋದಕ್ಕೆ ಅತ್ಯಂತ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಾಡಿನ ಖ್ಯಾತ ಪತ್ರಕರ್ತರು ಅಷ್ಟು ಮಾತ್ರ ಅಲ್ಲ, ನಿಜವಾಗ್ಲೂ ಪತ್ರಿಕೋದ್ಯಮ ಅಥವಾ ಪತ್ರಕರ್ತರ ಕೆಲಸ ಅಂತ ಹೇಳಿದ್ರೆ ಅದು ಏನು ಅನ್ನೋದನ್ನ ತಮ್ಮ ಬರವಣಿಗೆಯ ಮೂಲಕ ಗ್ರಾಮೀಣ ಜನರ ಬದುಕನ್ನ ಜಗತ್ತಿಗೆ ತೋರಿಸೋದ್ರ ಮೂಲಕ ಅತ್ಯಂತ ದೊಡ್ಡ ಸೇವೆಯನ್ನ ಮಾಡಿರ್ತಕ್ಕಂಥ ಪಿ ಸಾಯಿನಾಥ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ GC ಬಯ್ಯಾರೆಡ್ಡಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ D ರವೀಂದ್ರನ್ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಮತ್ತು KPRS ರಾಜ್ಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ಯಶವಂತ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪದಾಧಿಕಾರಿಗಳಾಗಿರ್ತಕ್ಕಂಥ ಕಮಡ್ ಯು ಬಸವರಾಜ್ ಅವರು, ಕಮಡ್ ವೆಂಕಟಾಚಲಯ್ಯ ಅವರು, ಶಾಂತಾರಾಮ್ ನಾಯಕ್ ಅವರು, ಭರತರಾಜ್ ಅವರು, ಹಾಗೆ ಕಮರೇಡ್ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು, G ನಾಗರಾಜ್ ಅವರು, ಸಾಯಿಬಣ್ಣ ಗುಡ್ಬ ಅವರು, ಹಾಗೂ ಕಮರೇಡ್ BS ಸೊಪ್ಪಿನವರು, ಇವರೆಲ್ಲರೂ ಕೂಡ ಪದಾಧಿಕಾರಿಗಳು, ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ರೈತ ಮುಖಂಡರುಗಳು, ಕರ್ನಾಟಕ ಪ್ರಾಂತ ರೈತ ಸಂಘದ ವಿವಿಧ ಜಿಲ್ಲೆಗಳನ್ನು ಪ್ರತಿನಿಧಿಸಿ ನೀವುಗಳಲ್ಲಿ ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ, ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಪಿ ಸಾಯಿನಾಥ್ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ. ದೇಶದ ಖ್ಯಾತ ಪತ್ರಕರ್ತರು, ಮ್ಯಾಗಸೆ ಪುರಸ್ಕೃತ ವಿಜೇತರಾದಂಥ ಶ್ರೀ ಪಿ ಸಾಯಿನಾಥ್ ಅವರು ಗಿಡಕ್ಕೆ ನೀರಿರುವ ಮೂಲಕ ನಮ್ಮ ವಿಚಾರ ಸಂಕಿರಣವನ್ನು ಪ್ರಾರಂಭಿಸಿದ್ದಾರೆ. ಈಗ ನಮ್ಮನ್ನು ಉದ್ದೇಶಿಸಿ ಈ ಒಂದು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಪಿ ಸಾಯಿನಾಥ್ ಅವರು ಮಾತಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅನುವಾದ ಕಾಮ್ರೇಡ್ TL ಕೃಷ್ಣೇಗೌಡರು. ಅದಕ್ಕಿಂತ ಮೊದಲು ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ T ಯಶವಂತ್ ಅವ್ರು ಮಾಡ್ಬೇಕಂತ ಕೇಳ್ಕೊಳ್ತಾನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಪಿ ಸಾಯಿನಾಥ್ ಅವರ ಮಾತುಗಳಿಗೆ ಕಿವಿ ಆಗ್ಬೇಕು ಅಂತೇಳಿ ಕಾಯ್ತಾ ಇದ್ದೀರಾ. ಬಹಳ ಮುಖ್ಯವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ಸಮಿತಿ ಪರ್ಯಾಯ ಕೃಷಿ ಧೋರಣೆಗಳ ಕುರಿತು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನಂತ ಹೇಳಿದ್ರೆ, ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳು 1991ನೇ ಇಸ್ವಿನಲ್ಲಿ ಪ್ರಾರಂಭ ಆಗುವಾಗ ಮೊಟ್ಟ ಮೊದಲ ಬಾರಿಗೆ ಈ ನೀತಿಗಳು ರೈತಾಪಿ ಸಮುದಾಯವನ್ನ ಮತ್ತು ದೇಶದ ಆರ್ಥಿಕತೆಯನ್ನ ದಿವಾಳಿ ಮಾಡ್ತವೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ. ನಾವು ಆ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗ
ಬಹಳಷ್ಟು ರೈತ ಸಂಘಗಳು ಇದರಿಂದ ರೈತರಿಗೆ ಪ್ರಯೋಜನ ಆಗ್ಬೋದೇನೋ ಅನ್ನುವಂತ ಅಭಿಪ್ರಾಯವನ್ನ ಇಟ್ಕೊಂಡಿದ್ರು. ಆದ್ರೆ ಮೊಟ್ಟ ಮೊದಲು ಈ ವಿಷಯದ ಬಗ್ಗೆ ಸ್ಪಷ್ಟವಾದಂತ ನಿಲುವನ್ನ ತಗೊಂಡದ್ ಮಾತ್ರ ಅಲ್ಲ, ದೊಡ್ಡ ಪ್ರಮಾಣದ ಹೋರಾಟ ಮತ್ತು ಪ್ರತಿಭಟನೆಗಳು, ಪ್ರತಿರೋಧಗಳನ್ನ ಸಂಘಟನೆ ಮಾಡಿದ್ದೆಲ್ಲ ನೋಡಿದೀವಿ. ಆ ನಂತರ ಬೇರೆ ರೈತ ಸಂಘಗಳು ಕೂಡ ಈ ವಿಷಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಾಭಿಪ್ರಾಯವನ್ನ ವಿರುದ್ಧವಾಗಿ ನಿರ್ಮಾಣ ಮಾಡಿದ್ದೆಲ್ಲ ಕೂಡ ನಾವು ಗಮನಿಸಿದ್ದೀವಿ. ಇವತ್ತು 30 ವರ್ಷಗಳಾಗಿದೆ ಈ ಜಾಗತೀಕರಣ ಧೋರಣೆಗಳಿಗೆ. ಈ 30 ವರ್ಷಗಳ ಕಾಲಾವಧಿಯಲ್ಲಿ ಈ ಧೋರಣೆಗಳು ದಿವಾಳಿಕೋರ ಧೋರಣೆಗಳು ಅನ್ನುವುದು ಈಗಾಗಲೇ ಸಾಬೀತಾಗಿದೆ. ಪರ್ಯಾಯ ಕೃಷಿ ಧೋರಣೆಗಳನ್ನ ಇವತ್ತು ಅಗತ್ಯ ಎಷ್ಟಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಬೆಳೆಗೂ ಕೂಡ ಬೆಂಬಲ ಬೆಲೆ ಅಥವಾ ಬೆಂಬಲ ಬೆಲೆ ಘೋಷಣೆ ಏನ್ ಮಾಡಿದ್ದಾರೆ ಕೆಲವು ಬೆಳೆಗಳಿಗೆ, ಅದು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ನಾನೆಲ್ಲಾ ವಿಷಯಗಳನ್ನು ಇಲ್ಲಿ ವಿವರಿಸಕ್ಕೆ ಹೋಗೋದಿಲ್ಲ. ದಿವಾಳಿಕೋರ ಆರ್ಥಿಕ ನೀತಿಗಳು, ದಿವಾಳಿಕೋರ ಕೃಷಿ ಧೋರಣೆಗಳನ್ನ ಬದಲಿಸಿ ಪರ್ಯಾಯ ಕೃಷಿ ಧೋರಣೆಗಳನ್ನ ಜಾರಿ ಮಾಡಬೇಕು. ಆ ಕಾರಣಕ್ಕಾಗಿ ಜನಾಭಿಪ್ರಾಯ ರೂಪಿಸೋದಕ್ಕಾಗಿ, ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕಾಗಿ ಇವತ್ತು ಈ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೀವಿ. ಈ ವಿಚಾರ ಸಂಕಿರಣಕ್ಕೆ ತಾವೆಲ್ಲರೂ ಕೂಡ ಬಂದಿರೋದು ಬಹಳ ಸಂತೋಷ. ಮತ್ತೊಮ್ಮೆ ತಮ್ಮನ್ನು ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಮರೇಡ್ ಯಶವಂತ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ನಮ್ಮ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ಕಮರೇಡ್ ಚಂದ್ರಪ್ಪ ಹೊಸಕೇರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೇನೆ ನಮ್ಮ ಹಿರಿಯ ಸಂಗಾತಿ ಮತ್ತು ಕೃಷಿ ಕೂಲಿಕಾರ ಸಂಘದ ಮುಖಂಡರಾಗಿರುವಂತಹ ನಿತ್ಯಾನಂದ ಸ್ವಾಮಿ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿ ಮಾಡ್ತೇನೆ. ಈಗ ಶ್ರೀ ಪಿ ಸಾಯಿನಾಥ್ ಅವರು ಉದ್ಘಾಟನಾ ಭಾಷಣ ಮಾಡ್ಬೇಕಂತ ವಿನಂತಿ ಮಾಡ್ತಾರೆ. ಕೃಷ್ಣೇಗೌಡರು ಅನುವಾದ ಮಾಡ್ತಾರೆ. So how should we do it? Whatever your No, what is better for you? no problem. Do I Any kind. No, do I speak for 5 That minutes? is better, bit by it is better That is better. to communicate them. Okay. Greetings to all Kisan Sabha comrades. I think the first thing that I want to talk to you about is that the three farm laws which were defeated by the Kisan Andolan, they were forced to take them back. The Modi government very rarely backtracks on anything it does, but they were forced to withdraw those laws. And that was a great victory. However, all the main content of those laws are now being brought back door. There have been government committees working, and not only in Delhi, believe it or not, the Aam Aadmi Party government of Punjab began very well. I mean, they set up leading agrarian intellectuals to look at the crisis in the state and come up with a plan. But they have since apparently taken on the services of Boston Consulting Group to teach us about agriculture in Punjab. The same Boston Consulting Group, it's notorious for the various, it was involved in the COVID-19 war room, which they started. It had no business to be in the COVID-19 war room planning, but it was there. That time also it was a scandal. Now the government of Punjab is taking on their services. Obviously, the direction is corporatization of agriculture. ಎಲ್ಲರಿಗೂ ಶುಭಾಶಯಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಸಂಘದ ಮುಖಂಡರುಗಳಿಗೆ ಮುಖ್ಯವಾಗಿ ಮೊದಲನೇದಾಗಿ ನಾನು 3 ಕೃಷಿ ಮಸೂದೆಗಳ ಬಗ್ಗೆನೇ ಮಾತನಾಡಲಿಕ್ಕೆ ಶುರು ಮಾಡ್ತೀನಿ.
ರೈತ ಆಂದೋಲನದ ಎಡೆಬಿಡದ ಹೋರಾಟದ ಪರಿಣಾಮವಾಗಿ ಈ ರೈತ ವಿರೋಧಿ ಕೃಷಿ ಕಾನೂನುಗಳನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಇದೇ ಕೃಷಿ ಕಾನೂನುಗಳನ್ನ ಹಿಂಬಾಗಿಲಿನಿಂದ ತುರುಕ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಪಂಜಾಬ್ನಲ್ಲಿ ಇರ್ತಕ್ಕಂಥ AAP ಸರ್ಕಾರ ಆರಂಭದಲ್ಲಿ ಬಹಳ ಉತ್ತಮವಾದಂಥ ಹೆಜ್ಜೆಯನ್ನು ಇಡ್ತು. ಕೃಷಿ ರಂಗದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಲಿಕ್ಕಾಗಿ ಪ್ರಖ್ಯಾತ ಕೃಷಿ ತಜ್ಞರು ಇರ್ತಕ್ಕಂಥ ಒಂದು ಸಮಿತಿಯನ್ನ ಆಯೋಗವನ್ನು ಅವರು ರಚನೆ ಮಾಡಿದರು. ಆದರೆ ಆ ಸಮಿತಿ ಕೆಲಸ ಶುರು ಮಾಡೋದಕ್ಕಿಂತ ಮೊದಲನೇ ಬಾಸ್ಟನ್ ಅನ್ನುವಂಥ ಒಂದು ಕನ್ಸಲ್ಟೆನ್ಸಿ ಗ್ರೂಪಿನ ಸೇವೆಯನ್ನು ಪಡೀಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಈ ಬಾಸ್ಟನ್ ಗ್ರೂಪ್ ಏನಿದೆ, ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಈ ಕೋವಿಡ್ ನಿಯಂತ್ರಣ ರೂಮ್ಗಳನ್ನ, ಕಂಟ್ರೋಲ್ ರೂಮ್ಗಳನ್ನ ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡು ಅಲ್ಲಿ ಸಾಕಷ್ಟು ಹಗರಣಗಳನ್ನು ಮಾಡಿರ್ತಕ್ಕಂಥ ಸಂಸ್ಥೆ. ಈಗ ಪಂಜಾಬಿನ ಕೃಷಿ ಸಮಸ್ಯೆಗಳನ್ನ ಪರಿಶೀಲಿಸಲಿಕ್ಕೆ ಅವ್ರಿಗೇನು ಅವಕಾಶವನ್ನು ಕೊಟ್ಟಿದ್ದಾರೆ, ಇದು ಖಂಡಿತವಾಗಿಯೂ ನವ ಉದಾರವಾದಿ ನೀತಿಗಳ ಹಿನ್ನೆಲೆಯಲ್ಲಿ ಮತ್ತೆ ನವ ಉದಾರವಾದಿ ನೀತಿಗಳನ್ನ ಮುಂದೊತ್ತಲಿಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ಲಿದೆ ಅಂತ ಹೇಳ್ತಕ್ಕಂಥ ಅಂಶವನ್ನ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. In the central government, after the Kisan Andolan and around that time, they set up some internal committees to study this doubling of farmers' income, Dalwai committee to look at other issues of agriculture. Believe it or not, they are bringing into some of the issues of logistics, infrastructure, marketing. They are bringing in Amazon. Amazon is going to play a role in Indian agriculture and its crisis. Again, it's going towards corporatization fully. The third thing about it was that if you look at what I want to say this to you very clearly. If the new Reporters Collective, a group of independent journalists in Delhi, has brought out a story confirming what ordinary farmers were saying 3 years ago. What were farmers saying about the farm laws in 2020? They were saying these laws are drafted by corporate people. Correct. They were not drafted in parliament. They were drafted in the boardrooms of corporations. Now today, in the last week, Reporters Collective has brought out a very brilliant expose showing everything that the farmers claimed was correct. How there was planning long before the laws came, how some corporations were building cold storage silos in expectation of the laws, where marketing would be handed over to them, where the APMCs would be dissolved. All this was understood quite some time ago and by the farmers, and now there is reporting evidence of it. ಈ ಕೃಷಿ ಕಾನೂನುಗಳ ವಿರುದ್ಧ ರೈತರ ಚಳವಳಿ ನಡೆದಾದ ಮೇಲೆ ಕೇಂದ್ರ ಸರ್ಕಾರ ಕೆಲವು ಕ್ರಮಗಳನ್ನ ಕೈಗೊಳ್ತು. ಅದರಲ್ಲಿ ಮುಖ್ಯವಾಗಿ ರೈತರ ಆದಾಯವನ್ನ ದ್ವಿಗುಣಗೊಳಿಸೋದೆಂಗೆ, ಅವರನ್ನ ಸಂಕಷ್ಟದಿಂದ ಪರಿಹಾರ ಮಾಡೋದು ಹೇಗೆ ಅನ್ನುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಅವರು ಹಲವಾರು ಸಮಿತಿಗಳನ್ನ ಮಾಡಿದ್ರು. ಅದರಲ್ಲಿ ದಳವಾಯಿ ಸಮಿತಿ ಅನ್ನುವಂಥದ್ದು ಕೂಡ ಒಂದು. ಈ ದಳವಾಯಿ ಸಮಿತಿ ನೇಮಿಸಿರ್ತಕ್ಕಂಥದ್ದೇ ಹೇಗೆ ಸಂಗ್ರಹಾಗಾರಗಳನ್ನು ನಿರ್ಮಾಣ ಮಾಡಬೇಕು, ಹೇಗೆ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು, ಹೇಗೆ ಮೂಲ ಸಂರಚನೆಗಳನ್ನು ರಚಿಸಬೇಕು ಅನ್ನುವಂಥ ವಿಷಯಗಳ ಮೇಲೆ ಅಧ್ಯಯನ ಮಾಡ್ಲಿಕ್ಕೆ ಅದನ್ನು ರಚಿಸಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಸ್ತಾಪ ಅಮೆಜಾನ್ ಅಂತ ಒಂದು ಬಹುರಾಷ್ಟ್ರೀಯ ಕಾರ್ಪೊರೇಟ್ ಸಂಸ್ಥೆಯನ್ನು ಒಳಗೊಳ್ಳಬೇಕು ಅನ್ನುವಂಥ ಪ್ರಸ್ತಾಪಗಳಿದ್ದಾವೆ.
ಅಂದ್ರೆ ಅಂತಿಮವಾಗಿ ಕೃಷಿಯನ್ನ ಮತ್ತೆ ಕಾರ್ಪೊರೇಟ್ ಕೈಗೆ ಒಪ್ಪಿಸ್ತಕ್ಕಂಥ ಕಾರ್ಪೊರೇಟೀಕರಣದ ಕಡೆ ನೂಗ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಇವೆಲ್ಲವೂ ನಡೀತಾ ಇದ್ದಾವೆ. ಹಾಗೇನೇನೆ ರಿಪೋರ್ಟರ್ಸ್ ಕಲೆಕ್ಟಿವ್ ಅಂತೇಳಿ ಒಂದು ಸ್ವತಂತ್ರ ಪತ್ರಿಕಾ ಸಂಸ್ಥೆ ಈ ಕೃಷಿ ಕಾನೂನುಗಳನ್ನ ತಂದಂತ ಸಂದರ್ಭದಲ್ಲಿ ಒಂದು ವರದಿಯನ್ನ ತಯಾರಿಸಿತ್ತು ರೈತರ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಎಲ್ಲ ರೈತರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಕೃಷಿ ಕಾಯ್ದೆಗಳೇನಿದ್ದಾವೆ ಈ ಕೃಷಿ ಕಾಯ್ದೆಗಳನ್ನ ಕಾರ್ಪೊರೇಟ್ಗಳಿಗಾಗಿ ತರಲಾಗ್ತಾ ಇದೆ. ಕಾರ್ಪೊರೇಟ್ಗಳು ಮಾರ್ಗದರ್ಶನ ಕೊಟ್ಟು ಈ ಕೃಷಿ ಕಾಯ್ದೆಗಳನ್ನ ತಯಾರಿಸಿದ್ದಾರೆ ಅಂತೇಳಿ. ಅದು ಸತ್ಯ. ಆ ಕೃಷಿ ಕಾಯ್ದೆಗಳು ಖಂಡಿತವಾಗಿಯೂ ಪಾರ್ಲಿಮೆಂಟ್ ನಲ್ಲಿ ತಯಾರಾಗಿರ್ಲಿಲ್ಲ, ಕಾರ್ಪೊರೇಟ್ ಸಂಸ್ಥೆಗಳ AC ರೂಮ್ಗಳಲ್ಲಿ ತಯಾರಾಗಿದ್ದು ಅನ್ನೋಂಥದ್ದು ಸತ್ಯ. ಅದೇ ರೀತಿ ಈಗ ಕಳೆದ ವಾರದಲ್ಲಿ ಅದೇ ರಿಪೋರ್ಟರ್ಸ್ ಕಲೆಕ್ಟಿವ್ ಮತ್ತೊಂದು ಸಮೀಕ್ಷೆಯನ್ನು ನಡೆಸಿ ಒಂದು ವರದಿಯನ್ನು ಪ್ರಕಟಿಸಿದೆ. ಅದರ ಪ್ರಕಾರ ಏನು 3 ವರ್ಷಗಳ ಹಿಂದೆ ರೈತರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಆ ಅನುಮಾನಗಳು ಸತ್ಯ ಆಗಿದ್ದಾವೆ. ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಗೊತ್ತಿದ್ದೆ ಇಂತಹ ಒಂದು ಕೃಷಿ ಕಾನೂನುಗಳನ್ನು ತರ್ತಾರೆ ಅಂತ ಹೇಳ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದ್ದೆ ಅವರು ದೊಡ್ಡ ದೊಡ್ಡ ಶೈತ್ಯಾಗಾರಗಳನ್ನು ಕಟ್ಟಿಸಿದ್ದಾರೆ, ದೊಡ್ಡ ದೊಡ್ಡ ಮೂಲ ಸಂರಚನೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ, APMC ಕಾನೂನುಗಳನ್ನ ಕಳಚಿ ಹಾಕ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ಈಗ ನಿಚ್ಚಳವಾಗಿ ಗೊತ್ತಾಗಿರುವುದೇನು ಅಂತ ಹೇಳಿದ್ರೆ, ಈ ಕೃಷಿ ಕಾಯ್ದೆಗಳನ್ನ ರೂಪಿಸಿದಂಥದ್ದು ಕಾರ್ಪೊರೇಟ್ಗಳು ಮತ್ತೆ ಅವರ ಹಿತಾಸಕ್ತಿಗಳಿಗಾಗಿ ಅನ್ನುವಂಥದ್ದು ಅನುಮಾನಕ್ಕೆ ಎಡೆ ಇಲ್ಲದೆ ಇದ್ದಂಗೆ ನಿಚ್ಚಳಗೊಂಡಿದೆ. Now, I want to tell you something about the 3 farm laws that I have been shouting from the rooftops since the ordinances of June 2020. The 3 farm laws are not only about farmers. Please understand that. They are against every citizen of this country, and you can read the clauses. Clause 13, 14, 15, 16, 17, you read in the APMC Act, in the Contract Farming Act. Yeah, if you read, you'll see what they are saying. They have absolutely nullified Article 32 of the Constitution of India, the right to legal remedy. Meaning, in a democracy in India, our constitution guarantees me and you the right, if we are aggrieved by a government law, policy, act, we can approach the courts. But the 3 farm laws had clauses. No suit, no lawsuit shall be brought against the state government, against the central government, against any officer of the state government, against any officer of the central government, or against any other parties acting in good faith. Who are those parties acting in good faith? Adani, Ambani, these are the parties. They have written it there. Any other, you cannot sue anybody. You cannot go to court. It specifically in those words bars the jurisdiction of all civil courts. Instead, they offer you an appellate tribunal. The appellate tribunal consists of whom? At the highest level, it will be district collector, usually deputy collector, naib tahsildar, these sort of people. They are going to stand up in a dispute between farmer and Ambani and farmer and Adani. One collector or deputy collector, one tahsildar or deputy tahsildar, they are going to stand up to Ambani and Adani on behalf of the small farmer. ನಾನು ಈ 3 ಕೃಷಿ ಕಾಯ್ದೆಗಳ ಬಗ್ಗೆನೇ ಮಾತಾಡ್ತೀನಿ. ಜೂನ್ 2020 ಇಸ್ವಿನಲ್ಲಿ ತಂದಂತ ಸುಗ್ರೀವಾಜ್ಞೆ ಮೂಲಕ ಈ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತರಲಾಯಿತು. ಈ ಕೃಷಿ ಕಾಯ್ದೆಗಳು ಕೇವಲ ರೈತರಿಗೆ ಸಂಬಂಧಪಟ್ಟಂತ ಕೃಷಿಗೆ ಸಂಬಂಧಪಟ್ಟ ಮಾತ್ರ ಅಲ್ಲ, ಜನತೆಯ ಜನಜೀವನದ ಎಲ್ಲ ಆಯಾಮಗಳಿಗೆ ಸಂಬಂಧಪಟ್ಟಂತ ಕಾನೂನುಗಳಿವು. ಅದರಲ್ಲಿ ಬಹಳ ಮುಖ್ಯವಾಗಿ APMC ಕಾಯ್ದೆ ಅಥವಾ
ಗುತ್ತಿಗೆ ಕೃಷಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಈ ಕಾಯ್ದೆಗಳಲ್ಲಿ ಖಂಡಿಕೆ 13, 14, 15 ಇವುಗಳಲ್ಲಿ ಹೇಳಿರ್ತಕ್ಕಂಥದ್ದು ಏನ್ ಹೇಳಿದ್ದಾರೆ? ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನದ ಕಲಂ 32ಕ್ಕೆ ವಿರುದ್ಧವಾದಂತ ಅಂಶಗಳನ್ನ ಇದು ಒಳಗೊಂಡಿದೆ. ಅಂದ್ರೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿದೆ. ಯಾರಿಗಾದ್ರೂ ಯಾವ್ದಾದ್ರು ಕಾನೂನಿಂದ, ಕಾಯ್ದೆಯಿಂದ, ಕ್ರಮಗಳಿಂದ ತೊಂದರೆ ಆದ್ರೆ ಅವರು ನ್ಯಾಯಾಲಯಗಳಲ್ಲಿ ತಮ್ಮ ಅಹವಾಲನ್ನು ಹೇಳ್ಕೋಬಹುದು, ಪ್ರಶ್ನೆ ಮಾಡಬಹುದು. ಆದ್ರೆ ಈ ಕಾನೂನು ಕಾಯ್ದೆಗಳ ಪ್ರಕಾರ ಅಂತಹ ಯಾವುದೇ ಅವಕಾಶಗಳಿಲ್ಲ, ಎಲ್ಲವನ್ನು ನಿರಾಕರಿಸಲಾಗಿದೆ. ನೀವು ಯಾವ ನ್ಯಾಯಾಲಯದಲ್ಲೂ ಮೊಕದ್ದಮೆ ಹೂಡುವಂಗಿಲ್ಲ, ಕಾನೂನಿನ ಪರಿಹಾರಗಳನ್ನು ಕೇಳೋ ಹಾಗಿಲ್ಲ. ಅಂದ್ರೆ ಇದು ಯಾರ ಹಿತಕ್ಕಾಗಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅಥವಾ ಯಾವುದೇ ಒಂದು ಸಂಸ್ಥೆ ಇರಲಿ, ಈ ಯಾವುದರ ವಿರುದ್ಧವೂ ನೀವು ಮೊಕದ್ದಮೆಯನ್ನೇ ದಾಖಲಿಸುವ ಹಾಗಿಲ್ಲ. ಸರ್ಕಾರಗಳು ಮಾತ್ರ ಅಲ್ಲ, ಯಾರು ಒಳ್ಳೆಯ ಹಿತಾಸಕ್ತಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಅಂತವರ ವಿರುದ್ಧ ಕೂಡ ಮೊಕದ್ದಮೆಯನ್ನು ದಾಖಲಿಸುವಂಗಿಲ್ಲ ಅನ್ನುವಂಥದ್ದನ್ನ ಇದರಲ್ಲಿ ಹೇಳಿದ್ದಾರೆ. ಆದ್ರೆ ಯಾರು ಒಳ್ಳೆ ಹಿತಾಸಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾರೆ? ಅಂಬಾನಿನ, ಅದಾನಿನ, ಅಥವಾ ಇತರೆ ಕಾರ್ಪೊರೇಟ್ಗಳ? ಅಂದ್ರೆ ಅವ್ರನ್ನೆಲ್ಲವನ್ನು ನೀವು ಒಳ್ಳೆಯ ಹಿತಾಸಕ್ತಿಯನ್ನು ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಪರಿಭಾವಿಸಬೇಕು. ಹಾಗಾಗಿ ಅವ್ರ ವಿರುದ್ಧ ಮೊಕದ್ದಮೆ ಹೂಡ್ತಕ್ಕಂಥ ಎಲ್ಲ ಅವಕಾಶಗಳನ್ನು ನಿರಾಕರಿಸಲಾಗಿದೆ. ಒಂದು ಮೇಲ್ಮನವಿ ಪ್ರಾಧಿಕಾರವನ್ನ ರಚಿಸ್ತೀವಿ ಅಂತೇಳಿ ಹೇಳಿದ್ದಾರೆ ನಿಮ್ಮ ಅಹವಾಲುಗಳಿದ್ರೆ ಹೇಳ್ಕೊಳ್ಳಿಕ್ಕೆ. ಅದರಲ್ಲಿ ಅತ್ಯುನ್ನತ ಅಧಿಕಾರ ಇರತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ, ಅದರ ನಂತರದಲ್ಲಿ ತಹಶೀಲ್ದಾರ್ಗಳಿಗೆ. ಈ ಜಿಲ್ಲಾಧಿಕಾರಿಗಳಾಗ್ಲಿ, ತಹಶೀಲ್ದಾರ್ ಆಗ್ಲಿ, ಅಥವಾ ಆ ಮಟ್ಟದ ಅಧಿಕಾರಿಗಳು ಯಾರಾದ್ರೂ ಕೂಡ ಅಂಬಾನಿಯ ವಿರುದ್ಧನೋ ಅದಾನಿಯ ವಿರುದ್ಧನೋ ನಿಂತು ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರದ ವಿರುದ್ಧ ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಇದೆಲ್ಲವನ್ನು ಕೂಡ ಕಾರ್ಪೊರೇಟ್ಗಳ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ, ಕೃಷಿಯನ್ನ ಕಾರ್ಪೊರೇಟ್ ಕೈಗೆ ಹಸ್ತಾಂತರಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. Few months after the laws were passed in Parliament, the Karnataka Advocates Association invited me to address them early 2021. And the question they asked me is, who all will this affect, this law? I said, one of the first affected will be the lawyers. Because you have banned jurisdiction of civil courts. 90% of cases in the district courts are farmer issues, land issues, farmer connected issues, farmer versus contractor issue, farmer versus corporation issue. Now if 90%, now if all these cases cannot go to court, what happens to all your jobs? That's what I asked the Karnataka Advocates Association. All your comrades and fellow lawyers in the districts, they'll be destroyed by this. And the other thing about it to remember is that when these, okay, I'll do that then. ಈ ಮಸೂದೆಗಳನ್ನ ಅಂಗೀಕರಿಸಿದಂತ ಸ್ವಲ್ಪ ದಿನದಲ್ಲೇ, ಅಂದ್ರೆ 2021 ಇಸ್ವಿ ಆರಂಭದಲ್ಲಿ ಬೆಂಗಳೂರಿನ ವಕೀಲರ ಸಂಘದವರು ನನ್ನನ್ನು ಒಂದು ಉಪನ್ಯಾಸ ಕೊಡ್ಲಿಕ್ಕೆ ಕರೆದಿದ್ರು. ಆ ಉಪನ್ಯಾಸದಲ್ಲಿ ಆ ವಕೀಲರು ಕೇಳಿದಂತ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೃಷಿ ಕಾಯ್ದೆಗಳಿಂದ ಯಾರೆಲ್ಲ ತೊಂದರೆಗೊಳಗಾಗ್ತಾರೆ? ಆಗ ನಾನು ಹೇಳಿದೆ, ಮೊದಲು ತೊಂದರೆಗೊಳಗಾಗವರ ವಕೀಲರುಗಳು. ಇದು ವಕೀಲ ವೃತ್ತಿಯ ಮೇಲೆ, ವಕೀಲರ ಮೇಲೆ ಮಾರಕವಾದ ಪರಿಣಾಮಗಳನ್ನು ಬೀರ್ತದೆ. ಯಾಕೆ ಅಂತ ಹೇಳಿದ್ರೆ, ನೀವೇನು ಜಿಲ್ಲಾ ನ್ಯಾಯಾಲಯಗಳು ಅಥವಾ ಅದರಿಂದ ಕೆಳಗಿನ ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ತಾ ಇದ್ದೀರಿ, ಇದರಲ್ಲಿ 90% ಪ್ರಕರಣಗಳು ಕೃಷಿಗೆ ಸಂಬಂಧಿಸಿದ, ಭೂಮಿಗೂ ಸರ್ಕಾರಕ್ಕೂ ಸಂಬಂಧಿಸಿದ, ಭೂಮಿಗೂ ಕಂಪನಿಗಳಿಗೂ ಸಂಬಂಧಿಸಿದ, ಕೃಷಿ ಉತ್ಪನ್ನಗಳಿಗೂ ಮಾರುಕಟ್ಟೆಗೂ ಸಂಬಂಧಿಸಿದ ಈ ತರದ ವಿವಾದಗಳ ಸಂಬಂಧಪಟ್ಟಂತವೇ 90% ಪ್ರಕರಣಗಳಿದ್ದಾವೆ. ಹಾಗಾಗಿ ಈ ಕಾಯ್ದೆಗಳು ಬಂದ್ರೆ ಈ ಪ್ರಕರಣಗಳ ಸಂಬಂಧಪಟ್ಟಂಗೆ ಮೊಕದ್ದಮೆಯನ್ನೇ ದಾಖಲಿಸುವಾಗಿಲ್ಲ ಅಂತ ಹೇಳಿದ್ರೆ ಆ ಯಾವ ಪ್ರಕರಣಗಳು ಕೂಡ ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ.
ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಮೊದಲು ವಕೀಲ ವೃತ್ತಿಯನ್ನೇ ಅವರು ನಿರ್ನಾಮ ಮಾಡಲಿಕ್ಕೆ ಯೋಜಿಸಿದ್ದಾರೆ. ಹಾಗಾಗಿ ವಕೀಲ ವೃತ್ತಿ ಅಂತ ಹೇಳ್ತಕ್ಕಂಥದ್ದು ಧ್ವಂಸಗೊಳ್ಳುತ್ತೆ ಅನ್ನುವಂಥ ಮಾತನ್ನ ನಾನು ಹೇಳಿದೆ. That's why I want you to understand that the farmers who assembled at Delhi, they fought for all of us. They did not just fight for MSP and loan waiver. They fought to save democracy and the constitution of this country. And you could hear many in the speeches of the farmers that they were conscious of what they were doing. The Kisan Andolan was the largest, greatest, peaceful, constitutional, legal, democratic protest organized in the world at the height of the pandemic. At the height of the pandemic, they organized it. Sometime when the ordinances were first passed, I asked some friends and contacts in the BJP. I am a reporter, I speak to all of them. I said, why did you choose this time? There is no hurry. Why did you choose this time in the pandemic to bring these ordinances? And the reply was, let them agitate. अभी सब घर में पड़े हैं, डर में पड़े हैं घर में. They're all frightened and sitting at home. Let's see whether they can protest or organize. In other words, they brought the laws, they brought the ordinance, calculating that the Kisans of India did not have the courage and the strength to strike back. Because of the pandemic, people were dying. Thousands of farmers were dying. So they said, "Sab dar mein pade hai ghar mein." They're all sitting in fear at their homes. And what a reply the Kisan gave them. So that was the motive behind it. But there is more in that. You should also know that several of those clauses, those laws have been removed. But many of these clauses are from old British laws and brought back into vogue by the Modi government. In fact, now they are saying we are reorganizing the Indian Penal Code, the CRPC, all these laws are being reorganized. Actually, they are very similar to the old British laws. They are made tighter and worse, like in the case of the Epidemics and Diseases Act. ದೆಹಲಿಯಲ್ಲಿ ರೈತರು ಈ ನೀತಿಗಳನ್ನ ಹೋರಾಟ ಮಾಡಿ ಒಡೆದು ಓಡಿಸಿದ್ದಾರೆ. ಈ ಪ್ರತಿಭಟನೆ ಕೇವಲ ರೈತರನ್ನು ಉಳಿಸ್ಲಿಕ್ಕೆ, ಕೃಷಿಯನ್ನು ಉಳಿಸ್ಲಿಕ್ಕೆ ಮಾಡಿದಂತ ಪ್ರತಿಭಟನೆ ಅಲ್ಲ. ಇದು ನಮ್ಮನ್ನೆಲ್ಲರನ್ನು ಉಳಿಸ್ಲಿಕ್ಕೆ, ಸಂವಿಧಾನವನ್ನು ಉಳಿಸ್ಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸ್ಲಿಕ್ಕೆ ನಡೆಸಿದಂತ ಹೋರಾಟ. ಅಂದ್ರೆ ನಮ್ಮೆಲ್ಲರ ಪರವಾಗಿ ರೈತರು ನಡೆಸಿದ ಹೋರಾಟ ಇದು. ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರೈತರು ನಡೆಸಿದಂತ ಈ ಪ್ರತಿಭಟನೆ ಏನಿದೆ, ಇದು ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಶಾಂತಿಯುತವಾದ, ಸುಸಂಘಟಿತವಾದ ಪ್ರಜಾಪ್ರಭುತ್ವದ ಅತ್ಯುನ್ನತ ಮಾದರಿ. ಕೆಲವರು ಪ್ರಶ್ನೆಯನ್ನು ಕೇಳಿದ್ರು, ಇಷ್ಟೊಂದು ಸಾಂಕ್ರಾಮಿಕ ರೋಗದ ಪಿಡಿಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ಕಾಯ್ದೆಗಳನ್ನು ತಂದ್ರಿ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಕೆಲವು ಪತ್ರಕರ್ತರು ಕೇಳಿದರು. ಆಗ ಅವರು ಕೊಟ್ಟ ಉತ್ತರ ಏನು ಅಂತ ಹೇಳಿದ್ರೆ, ಈ ಸಾಂಕ್ರಾಮಿಕ ರೋಗಕ್ಕೆ ಹೆದರಿ ರೈತರು ಮನೆಯಲ್ಲಿ ಔತ್ಕೊಂಡು ಕೂತಿದ್ದಾರೆ, ಅವ್ರು ಬೀದಿಗೆ ಬರಲ್ಲ, ಅವ್ರು ಪ್ರತಿಭಟನೆ ಮಾಡ್ತಕ್ಕಂಥ ತಾಕತ್ತಿಲ್ಲ,
ಹಾಗಾಗಿ ಹೆದರಿ ಮನೆಯಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭವೇ ಸರಿಯಾದ ಸಂದರ್ಭ. ಹಾಗಾಗಿ ನಾವು ಈ ಕಾಯ್ದೆಗಳನ್ನು ತಂದಿದ್ದೀವಿ ಅಂತೇಳಿ ಅವರು ಹೇಳಿದರು. ಆದ್ರೆ ರೈತರು ಕೊಟ್ಟ ಉತ್ತರ ಏನು? ಅವರು ತೋರಿದ ಶೌರ್ಯ ಏನು ಅಂತ ಹೇಳಿದ್ರೆ, ಯಾವ ಸಾಂಕ್ರಾಮಿಕಕ್ಕೂ ಪಿಡುಗಿಗೂ ನಾವು ಹೆದರಲ್ಲ ಅನ್ನುವಂಥ ಒಂದು ಶೌರ್ಯವನ್ನ, ಧೈರ್ಯವನ್ನ ಪ್ರದರ್ಶನ ಮಾಡಿದರು. ಈ ಕಾಯ್ದೆಗಳಲ್ಲಿರ್ತಕ್ಕಂಥ ಅನೇಕ ಕಲಮುಗಳೇನಿದ್ದಾವೆ ಅವು ಬ್ರಿಟಿಷರ ಕಾಲದ ಕಾನೂನಿನಲ್ಲಿರ್ತಕ್ಕಂಥ ಕಲಮುಗಳು ಇದರಲ್ಲಿದ್ದಾವೆ. ಈಗ ಮೋದಿ ಸರ್ಕಾರ ತರ್ತಾ ಇರತಕ್ಕಂಥ ತಿದ್ದುಪಡಿಗಳಲ್ಲಿ ನಾವು ಕಾನೂನನ್ನ ಭಾರತೀಕರಣಗೊಳಿಸ್ತಾ ಇದ್ದೀವಿ. ಅಪರಾಧಿಕ ಕಾನೂನು, ಭಾರತೀಯ ದಂಡ ಸಂಹಿತೆಗಳಿಗೆ ತರ್ತಾ ಇರ್ತಕ್ಕಂಥ ತಿದ್ದುಪಡಿಗಳಿಂದ ಇದನ್ನ ಭಾರತೀಕರಣಗೊಳಿಸ್ತಾ ಇದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಇವರು ತಂದಂತ ಕೃಷಿ ಕಾಯ್ದೆಗಳಲ್ಲಿ ಬ್ರಿಟಿಷ್ ಕಾಲದ ಕಾನೂನುಗಳ ಛಾಯೆ ಇದೆ, ಅದರ ಪಳೆಯುಳಿಕೆ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. Then several of the clauses of the farm laws, the same year, they started putting into other laws. Now the 3 farm laws are gone, but these clauses are there in other laws. And one of the first ordinances and laws in which they put very, very dangerous clauses is the Karnataka Cow Slaughter Ordinance and the Karnataka Cow Slaughter Banning of Act. That is the first place. Then I will explain what they did. 3 ಕಾನೂನುಗಳನ್ನೇನೋ ವಾಪಸ್ ತಗೊಳ್ಳಾಯ್ತು. ಆದ್ರೆ ಆ 3 ಕಾನೂನುಗಳಲ್ಲಿದ್ದಂತ ಕರಾಳ ಕಲಂಗಳನ್ನ ಬೇರೆ ಬೇರೆ ಕಾಯ್ದೆಗಳ ಮುಖಾಂತರ ತುರುಕ್ಲಾಗ್ತಾ ಇದೆ, ಮುಂದೆ ತರಲಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ತಂದಂತ ಕರ್ನಾಟಕ ಗೋ ಸಂರಕ್ಷಣಾ ಕಾನೂನು ಅಥವಾ ಗೋ ಹತ್ಯೆ ನಿಷೇಧ ಕಾನೂನು ಏನಿದೆ, ಇದು ಇಂತಹ ಕರಾಳ ಕಲಂಗಳನ್ನು ಹೊಂದಿರತಕ್ಕಂಥ ಒಂದು ಕಾಯ್ದೆ. ಅದ್ರ ಬಗ್ಗೆ ನಾನು ಮುಂದೆ ವಿವರಿಸ್ತೀನಿ. Not only did they bring this clause about you cannot approach the civil court, they brought that into the Karnataka law, but they brought another deadly clause, even more deadly than that, which was not in the farm laws. It's not in the farm laws, but old British laws. Anybody acting in good faith, first, so under the Karnataka law, if I raid your house and say, you are keeping beef in your fridge, and I get you arrested, I bring police party. Even if there is no beef in the fridge, even what the heck does it matter if there is? But even if it's not there, you cannot get serious action against me because there is a clause in your act, in your ordinance, which I think has now come into the law. It says in the act, it says you cannot prosecute someone acting in good faith, and people acting in good faith under this law can be deemed to be public servants. This is a clause written for VHP and Bajrang Dal. I come and burn your house and beat you up and lynch you, and I can be deemed a public servant, even if nothing of what I said was true. Deemed as this is an old British colonial clause. It is now in your Karnataka Ordinance and Act. Those acting under this law in good faith can be deemed to be public servants. ನೀವು ಕೇವಲ ಸಿವಿಲ್ ನ್ಯಾಯಾಲಯವನ್ನ ಕೋರ್ಕೋಬಹುದು ಅಥವಾ ಅಲ್ಲಿ ಹೋಗ್ಬೋದು ಅನ್ನುವಂಥ ಅವಕಾಶಗಳಿಲ್ಲ ಮಾತ್ರ ಅಲ್ಲ, ಇನ್ನೂ ಅನೇಕ ಮಾರಣಾಂತಿಕವಾದ ಡೆಡ್ಲಿ ಆಗಿರ್ತಕ್ಕಂಥ ಬ್ರಿಟಿಷ್ ವಸಾಹತುಶಾಹಿ ಕಾಲದ ಕಲಮಗಳನ್ನು ಇವರೊಳಗಡೆ ತುರುಕಲಾಗಿದೆ. ಯಾರಾದ್ರೂ ಸದುದ್ದೇಶದಿಂದ ಕೆಲಸ ಮಾಡ್ತಾ ಇದ್ರೆ ಅಥವಾ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ಸದುದ್ದೇಶದ್ದು ಅಂತ ಭಾವಿಸೋದಾದ್ರೆ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು
ಕಾನೂನುಗಳ ಪ್ರಕಾರ, ಅದರಲ್ಲೂ ಕರ್ನಾಟಕದ ಗೋ ಸಂರಕ್ಷಣಾ ಕಾಯ್ದೆಯ ಪ್ರಕಾರ. ಉದಾಹರಣೆಗೆ, ನಿಮ್ಮ ಮನೆಯ ಫ್ರಿಡ್ಜ್ ನಲ್ಲಿ ದನದ ಮಾಂಸ ಇದೆ ಅಂತೇಳಿ ಯಾರಾದ್ರೂ ದಾಳಿ ಮಾಡಿದ್ರೆ, ಮನೆಗೆ ನುಗ್ಗಿದ್ರೆ, ಅವ್ರ ಮೇಲೆ ನೀವು ಯಾವುದೇ ಕಾನೂನು ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂತ ಹೇಳಿದ್ರೆ, ಅಲ್ಲಿ ದನದ ಮಾಂಸವೇ ಇಲ್ಲದೆ ಇದ್ದು ಅವರು ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿ ನಿಮ್ಮ ಮನೆಗೆ ನುಗ್ಗಿದ್ರು ಕೂಡ ಯಾವುದೇ ಕಾನೂನು ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರನ್ನ ಈ ಕಲಂಗಳ ಪ್ರಕಾರ, ಈ ಕಲಂಗಳ ಅಡಿನಲ್ಲಿ ಸದುದ್ದೇಶದಿಂದ ಮಾಡಿದ ದಾಳಿ ಅಂತೇಳಿ ಪರಿಗಣಿಸಲಾಗುತ್ತೆ. ಯಾರು ಈ ಸದುದ್ದೇಶದಿಂದ ದಾಳಿ ಮಾಡ್ಬೋದಾಗಿರೋರು ಯಾರು? ಅಥವಾ ಅವ್ರು ಮಾಡ್ತಕ್ಕಂಥ ದಾಳಿಯನ್ನ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡಿದ ದಾಳಿ ಎಂದು ಪರಿಭಾವಿಸಲ್ಪಡಬಹುದಾಗಿದೆ. ಹಾಗಾಗಿ ಈ ವಿಶ್ವ ಹಿಂದೂ ಪರಿಷತ್ ಅವರು, ಬಜರಂಗ ದಳದವರು ನಿಮ್ಮ ಮನೆಗಳಲ್ಲಿ ದನದ ಮಾಂಸ ಇದೆ ಅಂತೇಳಿ ಅನುಮಾನ ಪಟ್ಟು ನಿಮ್ಮ ಮನೆಗೆ ಬೆಂಕಿ ಇಟ್ರೆ ಅದು ಸದುದ್ದೇಶದಿಂದ ಮಾಡಿದ ಕೆಲಸ, ಅಥವಾ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಅಂತೇಳಿ ಭಾವಿಸಬಹುದಾದ ಕೆಲಸ ಅಂತೇಳಿ ಅವರಿಗೆ ಶಿಕ್ಷೆಯನ್ನು ಕೊಡದನ್ನೇ ತಪ್ಪಿಸ್ಕೊಳ್ತಕ್ಕಂಥ ಅವಕಾಶ ಇದೆ. ಇವೆಲ್ಲ ಏನಿದ್ದಾವೆ, ಇವು ಬ್ರಿಟಿಷ್ ವಸಾಹತುಶಾಹಿ ಕಾಲದ ಕಾನೂನುಗಳು. ಆ ಬ್ರಿಟಿಷ್ ವಸಾಹತುಶಾಹಿ ಕಾಲದಲ್ಲೂ ಕೂಡ ಯಾರಾದರೂ ಸದುದ್ದೇಶದಿಂದ ಅಂತ ಮಾಡಿದ್ರೆ ಅವ್ರಿಗೆ ಶಿಕ್ಷೆಯಿಂದ ವಿನಾಯಿತಿ ನೀಡಲಾಗ್ತಾ ಇತ್ತು. ಅದೇ ಕಾನೂನುಗಳನ್ನ ಇಲ್ಲಿ ಮರುಸ್ಥಾಪಿಸ್ಲಿಕ್ಕೆ ಪ್ರಯತ್ನ ನಡೆಸಲಾಗಿದೆ. Let me tell you what happened with the cow slaughter, extension of the Cow Slaughter Act in Maharashtra. In Maharashtra, the minute Mr. Devendra Fadnavis came to power, they added sections and amendments to the Cow Slaughter Banning Act. It created chaos. Firstly, the people who are doing this, they are also intellectually, they are idiots. Be very clear. They don't know anything about farming or farmer or about cows or slaughter. They don't know anything. All they know is that they want this cow slaughter ban to crush and hurt the Muslim community. Now they don't know how many Hindus are involved in the cattle rearing. You're all finding that problem now. In Karnataka, you are struggling with the problem of cattle rearing, of marketing, of taking 80,000 liters of milk to the market because of this stupid law. In Maharashtra, the day they banned beef and they banned even progeny of buffalo, all sorts of things they put into that law. You know what happened? Baikula Zoo, the big zoo of Bombay, in the Baikula Zoo, for 1 week, the great cats, lions, were eating chicken. You know how many chickens you have to massacre to feed a lion? They were feeding them. That brought down the television crews, BBC, CNN, everybody came there. They stopped it because they didn't want footage of lions eating chicken. Now all these lions and other animals who eat red meat, they were losing weight rapidly. They were rapidly losing weight. So they created some scam by at night they brought the corpses of dead cows or whatever, or buffaloes, and fed them. But for 1 week they fed, for 3 days, at least I can tell you, the lions were living on chicken. Then what happened in the countryside as a result of this, because I'm saying this because you are now experiencing it. What happened in the countryside of Maharashtra? It destroyed one of Maharashtra's greatest brand names. And long before Make in India came with the Prime Minister. Now in the Maharashtra, in the cattle markets, everybody knows the importance of a cattle market to the rural economy. When you go as a probationer in IAS in Mussoorie, they will teach you.
if there is a 30% fall in prices in the cattle market, it means there is a very serious crisis. All over India, cattle market prices fell by 60 to 80%, including Tamil Nadu, near Salem. 60 to 80% cattle. So farmers were wiped out. Livestock rearing farmers were wiped out. Then comes the second problem. Who runs the cattle market? You see, you are banning beef, cow slaughter, etc., because you are targeting Muslims, the visible people in the chain, the butchers. But the cattle markets are mostly run by OBCs, Hindus. Then, in the cattle market, the broker, the cattle brokers, they are OBC Hindu, OBC Muslim. Then you will find artisans at every cattle market who make the bell, the wooden bell, who make that collar for the cows. They are ST, Adivasis. And finally, who makes the leather? Dalits. The most famous leather product of Maharashtra, every one of you knows, Kolhapur chappal. That industry was destroyed. Who makes Kolhapur chappals? Dalits. They do the leather work. They are untouchable because they do leather work according to the great religious interpretations. So what they did to destroy Muslims, destroyed people all down the chain, Muslims, Hindus, atheists, everybody. ಮಹಾರಾಷ್ಟ್ರದಲ್ಲಿ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣಕ್ಕೆ ಗೋಹತ್ಯೆ ನಿಷೇಧ ಕಾಯ್ದೆಗಳಿಗೆ ಕೆಲವು ತಿದ್ದುಪಡಿಗಳನ್ನು ತರಲಾಯಿತು, ಕೆಲವು ಕಲಂಗಳನ್ನು ಸೇರಿಸಲಾಯಿತು. ಇದರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ವಿವರಿಸ್ತೀನಿ. ಯಾರು ಈ ಗೋಹತ್ಯೆ ನಿಷೇಧದ ಬಗ್ಗೆ, ಗೋ ಸಂರಕ್ಷಣೆಯ ಬಗ್ಗೆ ಮಾತಾಡ್ತಕ್ಕಂಥ ಬುದ್ಧಿಜೀವಿಗಳಿದ್ದಾರೆ, ಅವರೊಂದು ರೀತಿ ಇಡಿಯಟ್ಗಳು, ಅಂದ್ರೆ ದಡ್ಡ ಶಿಖಾಮಣಿಗಳು. ಅವ್ರಿಗೇನು ಗೊತ್ತಿಲ್ಲ. ದನನ ಹೇಗೆ ಸಾಕ್ತಾರೆ, ಯಾವ ರೀತಿ ಹುಲ್ಲಾಕ್ಬೇಕು, ಹಾಲು ಕರೆಯುವುದೇನು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಇರ್ತಕ್ಕಂಥ ದಡ್ಡ ಶಿಖಾಮಣಿಗಳು ಇವರಿಗೆ ಈ ಗೋಹತ್ಯೆ ನಿಷೇಧದ ಬಗ್ಗೆ ಸಲಹೆಗಳನ್ನ ಕೊಡ್ತಾರೆ. ಇದರ ಪರಿಣಾಮ ಏನಾಗಿದೆ? ಇವ್ರು ಅನ್ಕೊಂಡಿದ್ರು ಈ ರೀತಿ ಗೋಹತ್ಯೆಯನ್ನು ನಿಷೇಧ ಮಾಡೋದ್ರ ಮುಖಾಂತರ ಮುಸಲ್ಮಾನರನ್ನ ಇಲ್ಲದೆ ಇದ್ದಂಗೆ ಮಾಡ್ಬಿಡ್ಬೋದು, ಅವ್ರ ಮೇಲೆ ದಾಳಿ ಮಾಡ್ಬಿಡ್ಬೋದು, ಅವರನ್ನ ನಾಶಗೊಳಿಸ್ಬೋದು ಅಂತೇಳಿ ಅನ್ಕೊಂಡಿದ್ರು. ಆದ್ರೆ ಈ ದನ ಸಾಕಾಣಿಕೆಯಲ್ಲಿ ಯಾರ್ಯಾರೆಲ್ಲ ನಿರತರಾಗಿದ್ದಾರೆ, ಯಾರು ದಿನನಿತ್ಯವಾದ ಹಾಲು ಕರೆದು ಸೆಗಣಿ ಬಾಚಿ ಡೈರಿಗಳಿಗೆ ಹಾಲಾಗ್ತಕ್ಕಂಥ ನೋವನ್ನು ಅನುಭವಿಸ್ತಾ ಇದ್ದಾರೆ, ಯಾರು ಅದ್ರ ಜೊತೆ ಬವಣೆ ಪಡ್ತಾ ಇದ್ದಾರೆ ಅನ್ನೋ ಯಾವ ಮಾಹಿತಿಯೂ ಇವ್ರಿಗೆ ಇಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಪ್ರಖ್ಯಾತ ಪ್ರಾಣಿ ಸಂಗ್ರಹಾಲಯ ಇದೆ, ಬಿಕುಲ ಪ್ರಾಣಿ ಸಂಗ್ರಹಾಲಯ. ಆ ಬಿಕುಲ ಪ್ರಾಣಿ ಸಂಗ್ರಹಾಲಯದಲ್ಲಿರ್ತಕ್ಕಂಥ ಹುಲಿ ಸಿಂಹಗಳಿಗೆಲ್ಲ ಈ ಗೋಹತ್ಯೆ ನಿಷೇಧ ಮಾಡಿದ್ಮೇಲೆ ಕೋಳಿ ಮಾಂಸ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಹುಲಿಗೆ ಸಿಂಹಕ್ಕೆ ಕೋಳಿ ಮಾಂಸ ಹಾಕ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೋಳಿಗಳನ್ನ ಕಟಾವ್ ಮಾಡ್ಬೇಕು, ಎಷ್ಟು ಕೋಳಿಯನ್ನ ನಾಶ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಏನ್ ಇವರು ಹುಲಿ ಸಿಂಹಗಳಿಗೆ ಕೋಳಿ ಮಾಂಸ ಹಾಕ್ತಾ ಇದ್ದಾರಲ್ಲ ಅಂತ ಹೇಳಿ ಇದನ್ನ ನೋಡ್ಲಿಕ್ಕೆ ಅಂತ ಹೇಳಿ ಎಲ್ಲ ಮಾಧ್ಯಮದವರು, BBC ಅವರು, CNN ಅವರು, ಬೇರೆ ಬೇರೆ ಮಾಧ್ಯಮಗಳೆಲ್ಲ ಓಡೋಡಿ ಬಂದ್ರು. ಅವ್ರು ನೋಡ್ಬಿಡ್ತಾರೆ, ಅವ್ರಿಗೆ ತೋರಿಸೋದು ಬೇಡ ಅಂತ ಹೇಳಿ ಅಲ್ಲಿಗೆ ಅದನ್ನ ನಿಲ್ಸಿದ್ರು. ಸರಿಸುಮಾರು ಒಂದು ವಾರ ಇವರ
ಕೋಳಿಯನ್ನು ತಿನ್ನಂತ ಹುಲಿ ಸಿಂಹಗಳು ತೂಕ ಕಳ್ಕೊಂಡು ಎಲ್ಲವೂ ಕೂಡ ಬಡಕಲಾಗ್ಬಿಟ್ಟು ಇದು ಆದಂತ ಒಂದು ಪರಿಣಾಮ. ಇದು ಜೂಗೆ ಅಥವಾ ನಗರದಲ್ಲಾದಂತದ್ದಾದ್ರೆ ಹಳ್ಳಿಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮಹಾರಾಷ್ಟ್ರದ ಒಂದು ಪ್ರಖ್ಯಾತ ಗೋತಳಿಯ ನಾಶ ಆಗ್ಬಿಟ್ಟಿದೆ ಈಗ. ಯಾಕೆಂತ ಹೇಳಿದ್ರೆ ಯಾರು ದನ ಸಾಕ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ, ದನಗಳನ್ನು ಸಾಕ್ತಾ ಇಲ್ಲ, ಕರು ಹಾಕಿಸ್ತಾ ಇಲ್ಲ. ಇದ್ರ ಪರಿಣಾಮವಾಗಿ ಮಹಾರಾಷ್ಟ್ರದ ಒಂದು ಗೋತಳಿ ನಾಶದ ಅಂಚಿಗೆ ಬಂದು ತಲುಪಿದೆ. ಗ್ರಾಮೀಣ ಆರ್ಥಿಕತೆಯ ಮೇಲೆ ಈ ಗೋ ನಿಷೇಧದ ಪರಿಣಾಮಗಳು ಏನಾಗ್ತವೆ? ಮಸೂರಿಯಲ್ಲಿ ಇರ್ತಕ್ಕಂಥ ಭಾರತೀಯ ಆಡಳಿತ ಸೇವೆಯ ತರಬೇತಿ ಸಂಸ್ಥೆನಲ್ಲಿ ತರಬೇತಿ ಕೊಡುವಾಗ ಕೆಲವು ಪಾಠಗಳನ್ನ ಅವ್ರಿಗೆ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಏನು ಗೋ ಸಾಕಾಣಿಕೆ ಇದೆ, ಗೋ ಮಾರುಕಟ್ಟೆ ಇದೆ, ಅದರಲ್ಲಿ 30% ಏನಾದ್ರೂ ಕುಸಿದೋಗ್ಬಿಟ್ರೆ ಗ್ರಾಮೀಣ ಆರ್ಥಿಕತೆ ಅತ್ಯಂತ ಗಂಭೀರವಾದ ಬಿಕ್ಕಟ್ಟಲ್ಲಿದೆ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನು ತರಬೇತಿಯನ್ನು ಅಲ್ಲಿ ನೀಡಲಾಗುತ್ತೆ. ಆದ್ರೆ ಈಗ ನಾವು ನೋಡ್ತಾ ಇರೋದೇನು, ಗ್ರಾಮೀಣ ಪ್ರದೇಶದ 60% 80% ಮಾರುಕಟ್ಟೆ, ಗೋ ಮಾರುಕಟ್ಟೆ ಬಿದ್ದೋಗಿದೆ. ದನಗಳ ಮಾರಾಟ ಕುಸಿದೋಗಿದೆ. ಅದು ತಮಿಳುನಾಡಿನ ಸೇಲಮಲ್ಲೂ ಹೌದು, ಕರ್ನಾಟಕದಲ್ಲಿ ಹೌದು, ದೇಶದ ಎಲ್ಲ ಭಾಗಗಳಲ್ಲಿ ಈ ರೀತಿಯಲ್ಲಿ ಆಗಿದೆ. ಆಗ ನೀವು ಯೋಚನೆ ಮಾಡಿ ಅದರ ಪರಿಣಾಮ ಎಷ್ಟಾಗಿರ್ಬೋದು. ಗ್ರಾಮೀಣ ಭಾರತದಲ್ಲಿ ರೈತರುಗಳನ್ನ ಅಕ್ಷರಶಃ ನಾಶ ಮಾಡಲಾಗಿದೆ. ಈ ಗೋವಿನ ಮಾರುಕಟ್ಟೆಗಳನ್ನ ನಡೆಸೋರು ಯಾರು? ಮುಸ್ಲಿಮರು ದನಗಳನ್ನ ಕೊಂಡ್ಕೊ ಬರ್ತಾರೆ ಅಥವಾ ದನಗಳನ್ನು ಕಡಿತಾರೆ ಅನ್ನುವಂಥದ್ದು ಸತ್ಯ. ಆದ್ರೆ ಇಡೀ ಮಾರುಕಟ್ಟೆಯನ್ನ ನಿಯಂತ್ರಿಸ್ತಕ್ಕಂಥವ್ರು ಹಿಂದುಳಿದ ವರ್ಗಗಳ ಜಾತಿಯವರು. ಅಲ್ಲಿ ದಲ್ಲಾಳಿಗಳಾಗಿರ್ತಕ್ಕಂಥವ್ರು, ದನನ ಕೊಂಡ್ಕೊಳ್ತಕ್ಕಂಥ ಕೆಲಸದಲ್ಲಿ ದಲ್ಲಾಳಿ ಕೆಲಸ ಮಾಡ್ತಕ್ಕಂಥವ್ರು ಹಿಂದುಳಿದ ಜಾತಿಗಳ ದಲಿತರು ಅಥವಾ ಹಿಂದುಳಿದ ಜಾತಿಗಳ ಮುಸಲ್ಮಾನರು. ಹಾಗೇನೇನೆ ಚರ್ಮದ ಉದ್ಯಮದಲ್ಲಿ ತೊಡಗಿರೋರು. ಯಾರು ಚರ್ಮ ಹದ ಮಾಡ್ತಾರೆ, ಯಾರು ಚರ್ಮದ ವಸ್ತುಗಳನ್ನು ಮಾಡ್ತಾರೆ? ಮುಖ್ಯವಾಗಿ ದಲಿತರು. ಅವರು ದಲಿತರು ಚರ್ಮದ ಕೆಲಸ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿಯೇ ಅವ್ರನ್ನ ಅಸ್ಪೃಶ್ಯನಾಗಿ ಪರಿಗಣಿಸಲಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರದ ಅತ್ಯಂತ ಪ್ರಖ್ಯಾತ ಚಪ್ಪಲಿಯ ಬ್ರ್ಯಾಂಡ್ ಕೊಲ್ಲಾಪುರ ಚಪ್ಪಲಿ, ಅದು ಇವತ್ತು ನಾಮಾವಶೇಷ ಆಗ್ಬಿಟ್ಟಿದೆ. ಕೊಲ್ಲಾಪುರ ಚಪ್ಪಲಿ ಉದ್ಯಮ ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ. ಆದ್ರೆ ಇವರು ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ತಂದಿರತಕ್ಕಂಥ ಈ ಗೋಹತ್ಯೆ ನಿಷೇಧದ ಸಂಬಂಧಪಟ್ಟ ಕಾನೂನುಗಳೇನಿದಾವೆ, ಇವು ಮುಸಲ್ಮಾನರನ್ನ ಮಾತ್ರ ಅಲ್ಲ, ಮೇಲಿಂದ ಕೆಳಗಡೆ ತನಕ ಇಡೀ ಪಶುಸಂಗೋಪನೆಯ ಮೇಲೆ ಆಧರಿಸಿರ್ತಕ್ಕಂಥ ಎಲ್ಲ ಜನರನ್ನ ನಾಶ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. I should tell you that before Mr. Modi also, there were two major attacks on APMC. Both times when there were different governments in power. Bihar brought an act to abolish APMC. But now there is a major movement to make Mr. Nitish Kumar reverse that act and bring back the APMC. Second, in 2015, the private controlled APMC came in Maharashtra. It had been planned during the Congress government also. Okay, it came there and it was functioning according to the principles of your Farm Laws APMC Act. It caused enormous damage, but whatever it did, farmer preferred to go to the traditional APMC. And the traditional APMC was doing 5 times the volume of the business of the new private APMC. However, you should not take it lightly, because over time they will destroy. Over time they will destroy it. That is what they are going to do. Second, in 2017, the Modi government, in fact, you can read Mr. Ashok Jaitley's budget speech, where they promised to double farmers' income in 5 years. And, when the farmers were agitating
you're at Delhi, all your media were saying these are all rich farmers from Punjab and Haryana. So I wanted to know how rich. The National Sample Survey that time, now there's a new one, but at that time, the National Sample Survey of India showed average Indian farming household, not farmer, not individual farmer, farming household, that is 5 or above. In Punjab, it is 5.24 per household. In Haryana, it is 5.9 per household. But the average Indian farming family, average monthly income, 6,426 rupees, less than 1,300 rupees per capita, if you take 5-member household. ಮೋದಿಯವರು ಬರೋದಕ್ಕಿಂತ ಮೊದಲೇ APMC ಕಾಯ್ದೆಗಳಿಗೆ ತಿದ್ದುಪಡಿ ತರತಕ್ಕಂಥ 2 ಪ್ರಯತ್ನಗಳು ನಡೆದಿದ್ವು. ಅವೇನು ಬಿಜೆಪಿ ಪಕ್ಷದ ಸರ್ಕಾರಗಳಲ್ಲ, ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು. ಬಿಹಾರದಲ್ಲಿ ಅದೇ ರೀತಿ APMC ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗಿತ್ತು. ಈಗ ಆ APMC ಕಾಯ್ದೆಯನ್ನ ವಾಪಸ್ ತಗೊಳ್ತಕ್ಕಂಥ ಒತ್ತಡಕ್ಕೆ ಒಳಗಾಗುವ ರೀತಿಯ ಪ್ರತಿಭಟನೆಗಳು, ಚಳವಳಿಗಳು ಬಿಹಾರದಲ್ಲಿ ನಡೆದಿದ್ದಾವೆ. ಅದೇ ರೀತಿ 2015ರಲ್ಲಿ ಮಹಾರಾಷ್ಟ್ರದ ಅಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷದ ಸರ್ಕಾರ APMC ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ತಂದು ಖಾಸಗಿಯವರು ಅವರಿಂದ ನಿಯಂತ್ರಿಸಲ್ಪಡುವ APMCಗಳನ್ನ ನಡೆಸ್ತಕ್ಕಂಥ ಒಂದು ತಿದ್ದುಪಡಿಯನ್ನ ತರಲಾಗಿತ್ತು. ಸಾಮಾನ್ಯವಾಗಿ ಈ ತಿದ್ದುಪಡಿಗಳಲ್ಲಿದ್ದಂಥ ಕಲಂಗಳು ಅಥವಾ ಅವಕಾಶಗಳೇನಿದ್ದಾವೆ ಇವು ರದ್ದಾಗಿರ್ತಕ್ಕಂಥ ಕೃಷಿ ಕಾಯ್ದೆಗಳಲ್ಲಿ ಯಾವ್ಯಾವ ರೀತಿಯ ಕಲಂಗಳು ಅವಕಾಶಗಳಿದ್ದು ಅದೇ ರೀತಿಯ ಕಲಂಗಳು ಅವಕಾಶಗಳನ್ನ ಹೊಂದಿದ್ದಾವೆ. ಇವ್ರು ಯಾವ್ದಾದ್ರು ತಿದ್ದುಪಡಿಗಳು ತರಲಿ ಅಥವಾ ಬದಲಾಯಿಸ್ಲಿ, ಸಾಮಾನ್ಯವಾಗಿ ರೈತರು ಪಾರಂಪರಿಕವಾದ APMC ಮಾರುಕಟ್ಟೆಗಳಲ್ಲೇ ತಮ್ಮ ವಸ್ತುಗಳನ್ನು ತಗೊಂಡೋಗಿ ಮಾರಾಟ ಮಾಡಲಿಕ್ಕೆ ಬಯಸ್ತಾರೆ. ಪರಿಣಾಮ ಮಹಾರಾಷ್ಟ್ರದಲ್ಲಿ ಈ ರೀತಿ ಖಾಸಗಿಯವರಿಂದ ನಿಯಂತ್ರಿಸುವ ಮಾರುಕಟ್ಟೆಗಳು ಬಂದಿದ್ದಾಗಲೂ ಕೂಡ ಸರ್ಕಾರಿ APMCಗಳಲ್ಲಿ ಆ ಖಾಸಗಿ APMCಗಳಲ್ಲಿ ನಡೀತಕ್ಕಂಥ ವ್ಯವಹಾರದ 5 ಪಟ್ಟು ಹೆಚ್ಚಿನ ವ್ಯವಹಾರ ನಡೀತಾ ಇತ್ತು. ತದನಂತರದಲ್ಲಿ ಈ ಸರ್ಕಾರಿ APMCಗಳು ವಿನಾಶ ಆಗ್ತವೆ, ಅದು ಬೇರೆ ವಿಚಾರ. ಅದೇ ರೀತಿ 2015ನೇ ಇಸ್ವಿನಲ್ಲಿ ಮೋದಿ ಸರ್ಕಾರ ಪಾರ್ಲಿಮೆಂಟ್ ನಲ್ಲಿ ಬಡ್ಜೆಟ್ ಸಂದರ್ಭದಲ್ಲಿ ಮಾತನಾಡುವಾಗ ನಿಮಗೆ ಅರುಣ್ ಜೇಟ್ಲಿ ಅವರ ಬಡ್ಜೆಟ್ ಭಾಷಣವನ್ನ ಓದಿದ್ರೆ ಗೊತ್ತಾಗುತ್ತೆ. ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸ್ತೀವಿ ಅನ್ನುವಂಥ ಮಾತುಗಳನ್ನ, ದ್ವಿಗುಣಗೊಳಿಸಿದೀವಿ ಅನ್ನೋ ಮಾತುಗಳನ್ನ ಹೇಳಿದ್ವಿ. ಹಾಗಾಗಿ ಈ ರೈತರ ಚಳವಳಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮಾಧ್ಯಮಗಳು ಬರೆದಿದ್ದೇನು, ಇದು ಶ್ರೀಮಂತ ರೈತರ ಪ್ರತಿಭಟನೆ, ಇದು ಶ್ರೀಮಂತ ರೈತರ ಪ್ರತಿಭಟನೆ. ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಶ್ರೀಮಂತ ರೈತರು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಅದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಅಂಕಿಅಂಶಗಳನ್ನು ಕೂಡ ಹೊರಬಿಡಲಾಯಿತು. ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಅಂಕಿಅಂಶಗಳ ಪ್ರಕಾರ ಸರಾಸರಿ ಕೃಷಿ ಕುಟುಂಬಗಳ ಆದಾಯ ಪಂಜಾಬಿನ, ಹರಿಯಾಣದ 5.2 ಸದಸ್ಯರು ಇರ್ತಕ್ಕಂಥ ಪ್ರತಿ ಕುಟುಂಬದ, ಅಂದ್ರೆ ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅನ್ನುವಂಥ ಕುಟುಂಬಗಳ ಲೆಕ್ಕವನ್ನು ತಕೊಂಡ್ರೆ ಪ್ರತಿ ಕುಟುಂಬದ ಸರಾಸರಿ ಆದಾಯ ಎಷ್ಟಪ್ಪ ಇತ್ತು ಅಂತ ಹೇಳಿದ್ರೆ 6,426 ರೂಪಾಯಿ ಇತ್ತು. ಅಂದ್ರೆ ಆ ಮನೇಲಿ 5 ಜನ ಇದ್ದಾರೆ ಅಂತ ಹೇಳಿದ್ರೆ ತಲಾ ಆದಾಯ 1,300 ರೂಪಾಯಿ ಇತ್ತು. ಇಂತಹ ಸ್ಥಿತಿಯಲ್ಲಿರ್ತಕ್ಕಂಥ ರೈತರ ಪ್ರತಿಭಟನೆಯನ್ನ ಶ್ರೀಮಂತ ರೈತರ ಪ್ರತಿಭಟನೆ ಅಂತೇಳಿ ಹೀಗಳೆಯುವ ಪ್ರಯತ್ನಗಳನ್ನ ಮಾಧ್ಯಮಗಳು ಅವತ್ತು ಮಾಡಿತು. In the last section of what I have to say, I'm going to give you some facts and figures, some numbers about what is now happening to farmers' income and what the response is, should be, can be in every corner of the country. First, this survey with those numbers, that was from 2013. It showed that Punjab and Haryana farmers
had the highest per capita income. Yes. What was the family household income of Punjab farmers, rich farmers in Punjab? Monthly farmers' income for a household size of 5.24, 18,500 rupees. Can you show me, that is 18,500 for a household of 5.5, okay, 5.24. That you divide, you are coming to 3,000 rupees, 3,400 rupees. Can you show me one worker in the organized sector who earns 3,400 rupees a month or less than that? Impossible. These are your rich farmers. Imagine how rich the other farmers are. In 2018-19, there's a second report of the NSS, which shows that from 6,426, average income has gone to 10,300, but 10,200. But when you adjust for inflation, it comes down to 8,300. Now, that 8,000, that is in 5 years, what increase? Is that doubling? It is not even a quibbling. So then, NSS counts farmers' income under 3 heads. Income from agriculture and cultivation. Income from wage labor. Millions and millions of Indian farmers cannot survive on their cultivation. They also do wage labor. And the third source of income is livestock rearing. That is why that third source is very important in the debate in Karnataka today. Very, very important. Because here is the joke. They were supposed to double agricultural income. Of these 3 sources of income, cultivation, wage labor, and livestock, income of the farmer from agriculture declined. It went down. So where did the increase come? The increase came from wage labor and livestock. Now, why? Because many more farmers who had not earlier done wage labor are now doing wage labor. Now, that creates tension and pressure and competition with agricultural laborers. That tension is also coming. And livestock. So out of these are the 3 sources NSS, National Sample Survey, looks at. The main source, which was supposed to double agricultural income, that actually declined. ನಾವು ಈಗ ಏನಾಗ್ತಾ ಇದೆ ಅನ್ನೋದನ್ನು ಪರಿಶೀಲಿಸೋಣ. ನಾನು ಈಗಾಗಲೇ ಉಲ್ಲೇಖಿಸಿದಂಥ ಅಂಕಿಅಂಶಗಳೇನಿದ್ದಾವೆ ಇವು 2013 ರಾಷ್ಟ್ರೀಯ ಮಾದರಿ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಅಂಕಿಅಂಶಗಳು. ಅದರ ಪ್ರಕಾರನೇ ಪಂಜಾಬ್ ಮತ್ತು ಹರಿಯಾಣದ ಸರಾಸರಿ ರೈತ ಕುಟುಂಬದ ಆದಾಯವನ್ನು ಪರಿಗಣಿಸೋದಾದ್ರೆ, ಅಂದ್ರೆ ಶ್ರೀಮಂತ ರೈತರ ಕುಟುಂಬದ ಆದಾಯಗಳು, ಯಾಕೆಂತ ಹೇಳಿದ್ರೆ ಪಂಜಾಬ್ ಮತ್ತು ಹರಿಯಾಣದ ರೈತರು ಅಂದ್ರೆ ಶ್ರೀಮಂತರು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಈ ರೀತಿ ಪಂಜಾಬಿನ ಶ್ರೀಮಂತ ರೈತ ಕುಟುಂಬದ ಆ ಕುಟುಂಬದಲ್ಲಿ 5.24ರಷ್ಟು ಸದಸ್ಯರಿರುವ ಕುಟುಂಬದ ಆದಾಯವನ್ನು ತಕೊಂಡ್ರೆ ಅವರ ಆದಾಯ ಇದ್ದಿದ್ದು 18,500 ರೂಪಾಯಿ, 18,500. ಅಂದ್ರೆ ಅದನ್ನು ನಾವು ಆ ಕುಟುಂಬದ ಸದಸ್ಯರ ನಡುವೆ ಭಾಗ ಮಾಡಿದ್ರೆ ಒಬ್ಬೊಬ್ಬರಿಗೆ 3,400 ರೂಪಾಯಿ ಬರುತ್ತೆ. ನೀವು ನನಗೆ ತೋರಿಸ್ಕೊಡಿ, ಯಾವುದಾದ್ರೂ ಸಂಘಟಿತ ಕ್ಷೇತ್ರದ ಉದ್ದಿಮೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರ 3,400 ರೂಪಾಯಿ ದುಡಿತಾರ? ಅಂದ್ರೆ ಶ್ರೀಮಂತ ರೈತರ ಆದಾಯವೇ ಈ ಸ್ಥಿತಿ ಆದ್ರೆ ಇನ್ನು ಬಡವರು, ಅದಕ್ಕಿಂತ ಅಂಚಿನಲ್ಲಿರ್ತಕ್ಕಂಥ ರೈತರ ಸ್ಥಿತಿ ಏನು? 2018-19 ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅಂಕಿಅಂಶಗಳ ಪ್ರಕಾರ ರೈತರ ಆದಾಯ ಹೆಚ್ಚಾಗಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ 6,426 ರೂಪಾಯಿ ಇದ್ದಿದ್ದು 10,200 ರೂಪಾಯಿಗೆ ಹೆಚ್ಚಾಗಿದೆ.
ನೀವು ಬೆಲೆ ಹಣದುಬ್ಬರವನ್ನ ಲೆಕ್ಕಕ್ಕೆ ತಕೊಂಡ್ರೆ, ಬೆಲೆ ಏರಿಕೆಯನ್ನ ಲೆಕ್ಕಕ್ಕೆ ತಕೊಂಡ್ರೆ, ಈ 10,200 ರೂಪಾಯಿಗೆ ಆಗಿರ್ತಕ್ಕಂಥ ಹೆಚ್ಚಳ ಏನಿದೆ ಇದು 8,300 ರೂಪಾಯಿಗೆ ಇಳಿಯುತ್ತೆ. ಅಂದ್ರೆ ವಾಸ್ತವವಾಗಿ 6,426 ರೂಪಾಯಿಯಿಂದ 8,300 ರೂಪಾಯಿಗೆ ಹೆಚ್ಚಾಗಿದೆ. ಇದನ್ನ ರೈತರ ಆದಾಯವನ್ನು ದ್ವಿಗುಣಗೊಳಿಸಿದೆ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ? ದ್ವಿಗುಣ ಮಾತ್ರ ಅಲ್ಲ, ರೈತರಿಗೆ ಬರ್ತಾ ಇದ್ದಂತ ಆದಾಯದ ಕಾಲು ಭಾಗ ಕೂಡ ಹೆಚ್ಚಾಗ್ಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಈ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯವರು ಕೃಷಿ ಆದಾಯವನ್ನ ಲೆಕ್ಕ ಹಾಕುವಾಗ, ಅವರ ಕುಟುಂಬಗಳ ಆದಾಯವನ್ನು ಲೆಕ್ಕ ಹಾಕುವಾಗ ಮುಖ್ಯವಾಗಿ 3 ಆಯಾಮಗಳಿಂದ ಲೆಕ್ಕ ಹಾಕ್ತಾರೆ. ಒಂದನೇ ಆಯಾಮ ಕೃಷಿಯಿಂದ ಬರ್ತಕ್ಕಂಥ ಆದಾಯ, ವ್ಯವಸಾಯದಿಂದ ಬರುವಂತ ಆದಾಯ. ಎರಡನೇದು ಕೂಲಿಯಿಂದ ಬರ್ತಕ್ಕಂಥ, ಕೃಷಿ ಕೂಲಿಯಿಂದ ಬರ್ತಕ್ಕಂಥ ಆದಾಯ. ಮೂರನೇದು ಮನೆಯಲ್ಲಿರ್ತಕ್ಕಂಥ ಪಶುಸಂಗೋಪನೆಯಿಂದ ಬರ್ತಕ್ಕಂಥ ಅಥವಾ ಕೋಳಿ ಸಾಕಾಣಿಕೆಯಿಂದ ಬರ್ತಕ್ಕಂಥ ಆದಾಯ. ಹಾಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರಿಗೆ ಬಹಳ ಮುಖ್ಯವಾಗಬೇಕಾಗಿರೋದು ಇದರಲ್ಲಿ ಈ ಪಶುಸಂಗೋಪನೆಯಿಂದ ಬರ್ತಾ ಇರ್ತಕ್ಕಂಥ ಆದಾಯದ ಬಗ್ಗೆ ಗಮನ ಹರಿಸಿ ನಾವು ಚರ್ಚೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಏನಾಗಿದೆ, ಕೃಷಿಯಿಂದ ಬರ್ತಾ ಇರ್ತಕ್ಕಂಥ ಆದಾಯ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಹೆಚ್ಚಾಗಿರೋದು ಯಾವುದು? ಕೂಲಿಯಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗಿದೆ. ಮತ್ತೆ ಈ ಪಶುಸಂಗೋಪನೆಯಿಂದ ಬರ್ತಕ್ಕಂಥ ಆದಾಯ ಹೆಚ್ಚಾಗಿದೆ. ಇರ್ಲಿ, ಲೈಫ್ ಸ್ಟಾಕ್ ರೇರಿಂಗ್ ಆದಾಯ ಹೆಚ್ಚಾಗಿದೆ. ಹಾಗಾಗಿ ಈ ಕೂಲಿಯಲ್ಲಿ ಹೆಚ್ಚಳ ಆಗಿದೆ ಅಂದ್ರೆ ಏನದ್ರ ಅರ್ಥ? ಹಿಂದೆ ಯಾರ್ಯಾರೆಲ್ಲ ಕೂಲಿಗೆ ಹೋಗ್ತಾ ಇರ್ಲಿಲ್ವೋ ಅವರೆಲ್ಲರೂ ಕೂಡ ಈಗ ಕೂಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ರೈತರಾಗಿದ್ದವರು, ಮನೇಲೇ ಇದ್ದಂಥವ್ರು ಇವತ್ತು ಬೇರೆಯವ್ರಿಗೆ ಕೂಲಿ ಹೋಗ್ಲಿಕ್ಕೆ, ಕೂಲಿ ಕಾರ್ಮಿಕರಾಗ್ಲಿಕ್ಕೆ ಶುರುವಾಗಿದ್ದಾರೆ. ಹಾಗಾಗಿ ಅವರ ಆದಾಯದಲ್ಲಿ ಒಂದಷ್ಟು ಹೆಚ್ಚಳವನ್ನ ಕಾಣಲಾಗಿದೆ. ಕೃಷಿಯಿಂದ ಹೆಚ್ಚಾಗಿರ್ತಕ್ಕಂಥ ಆದಾಯ ಅಲ್ಲ ಅನ್ನೋದನ್ನ ನಾವು ಗಮನಿಸ್ಬೇಕು. So lastly, when corporations are controlling everything in agriculture except your land, okay? Sometimes they may not want your land. They may want you to be working like slaves on your land for them. That also is there. You keep the person on the land and let him work like a slave for me. That is one thing. So what do we do to respond in this situation? It is very important that all of you in the coming weeks compel the Karnataka government to keep its promises. They did promise you that they will throw out the regressive laws, that they will repeal the regressive clauses. You must compel them to do so. Otherwise, they are too much under siege from the BJP and elsewhere. So, it can go on forever while huge damage is done. But lastly, I'm going to tell you before what is happening about it and what farmers are doing about it and what many of us who are not farmers but who are with the farmers, what we are doing about it. ಕೊನೆಯದಾಗಿ ಈಗ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲವನ್ನು ಕೂಡ ಕಾರ್ಪೊರೇಷನ್ಗಳು ನಿಯಂತ್ರಿಸ್ತಾ ಇದ್ದಾವೆ. ಬಹುಶಃ ಭೂಮಿಯನ್ನು ಹೊರತುಪಡಿಸಿ ಭೂಮಿಯನ್ನು ಕೂಡ ಕೆಲವು ಕಡೆ ನಿಯಂತ್ರಿಸ್ತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಕಾರ್ಪೊರೇಷನ್ಗಳ ಕೈಗೆ ಭೂಮಿ ಹೋದ್ರೆ ಅಲ್ಲಿ ಒಂದು ರೀತಿ ಗುಲಾಮನ ರೀತಿಯಲ್ಲಿ ಹೊರಗಡೆ ನಿಂತು ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ರೈತರಿಗೆ ಬರುತ್ತೆ. ಇಂತಹ ಸ್ಥಿತಿ ಒಳಗಡೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ನಾವು ಏನ್ ಮಾಡಬೇಕು, ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಭರವಸೆಗಳನ್ನು ಕೊಟ್ಟಿದೆಯೋ ಅದು ಭರವಸೆ ಕೊಟ್ಟಿದೆ. ನಾನು ಇಂತಿಂಥ ಕಾನೂನುಗಳನ್ನು ವಾಪಸ್ ಮಾಡ್ತೀನಿ, ಇಂತಿಂಥ ಕಲಂಗಳಿಗೆ ತಿದ್ದುಪಡಿ ತರ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ. ಆ ಭರವಸೆಗೆ ಕರ್ನಾಟಕ ಸರ್ಕಾರ ಬದ್ಧರಾಗಿ ನಡೆದುಕೊಳ್ಳುವಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮುಂದೆಗಡೆ ಇದೆ. ಈ ಕಾನೂನುಗಳನ್ನು ವಾಪಸ್ ತಗೊಳ್ತಕ್ಕಂಥ, ಈ ಪ್ರತಿಗಾಮಿ ಕಾನೂನುಗಳನ್ನು ಬದಲಾಯಿಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನ ಒತ್ತಡಕ್ಕೆ ಒಳಪಡಿಸಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಹಾಗಾಗಿ ಈಗ ಏನ್ ನಡೀತಾ ಇದೆ, ನಾವು ಏನ್ ಮಾಡಬೇಕು, ನಾವು ಯಾವ ಕಡೆ ಸಾಗಬೇಕು ಅನ್ನುವಂಥ ಅಂಶದ ಬಗ್ಗೆ ನಾನು ಮಾತಾಡ್ತೀನಿ. So now we are at a different stage from where we were some years ago.
in looking for solutions. First stage, there was, all of you know, the Swaminathan report, National Farmers Commission, the Swaminathan report, which was the first thing approaching a blueprint for Indian agriculture. I am not saying that the Swaminathan report was perfect. I am not saying that I agree with everything in the report, I don't. But it was the most progressive, relatively speaking, for the farmer. There is no question. However, two governments, UPA and NDA, killed the Swaminathan Commission. How? First report of the Swaminathan Commission was given in December 2004. How? Now it's 23. 19 years. First report of the Swaminathan Commission. That report caught the imagination of the farmer in every corner of this land. MSP equal to cost of production, COP2 plus 50, full cost of production plus 50%. If any farmer in this country knows two words of English, they knew the words Swaminathan report lagu karo. Those two words they knew. All of us participated in various ways in the making of that report. But the UPA government, then Agriculture Minister Mr. Sharad Pawar, saw to it not one day's discussion in Parliament. It was being discussed in the farms, the farmer unions, it was being discussed in the streets, but Parliament did not give 1 day dedicated discussion. It did not give 1 hour of dedicated discussion to the Swaminathan Commission report. Last volume of the report, volume number 6 of report number 5. Final report was report number 5. That was submitted to Parliament in 2006. In 2006 October. Okay. That time also there was a UPA government. Now, no discussion. In 2014, Mr. Narendra Modi and the Bharatiya Janata Party come to power promising within 12 months we will implement the Swaminathan Commission report. In the first month after coming to power, they give an affidavit in the Supreme Court saying this cannot be implemented. It will distort the market prices. ನಾವೀಗ ಒಂದು ವಿಭಿನ್ನ ಸನ್ನಿವೇಶದಲ್ಲಿ ಇದ್ದೀವಿ. ಇದು ಈ ಹಿಂದೆ ಇದ್ದ ಸನ್ನಿವೇಶಗಳಿಗಿಂತ ತೀರಾ ಭಿನ್ನವಾದ, ವ್ಯತಿರಿಕ್ತವಾದಂಥ ಸನ್ನಿವೇಶ. ಮೊದಲನೇದಾಗಿ ನಾನು ಹೇಳಿಕ್ ಬಯಸೋದೇನು ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿ ನಮ್ಮ ಮುಂದಗಡೆ ಸ್ವಾಮಿನಾಥನ್ ಆಯೋಗದ ವರದಿ ಇದೆ. ಅದು ಕೃಷಿ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ನೀಲಿ ನಕಾಶೆ ಏನೂ ಅಲ್ಲ, ಅಥವಾ ಕೃಷಿ ರಂಗದ ಎಲ್ಲ ಸಮಸ್ಯೆಗಳನ್ನ ಅದು ಪರಿಹಾರ ಮಾಡಿಬಿಡುತ್ತೆ ಅಂತ ಹೇಳಿ ನಾನೇನು ಹೇಳ್ತಾ ಇಲ್ಲ. ಅದು ಪರಿಪೂರ್ಣವೂ ಅಲ್ಲ. ಆದರೆ ಅದರಲ್ಲಿ ಒಂದಷ್ಟು ಪ್ರಗತಿಪರವಾಗಿರ್ತಕ್ಕಂಥ ಅಂಶಗಳಿದ್ದಾವೆ, ವಿಶೇಷವಾದಂಥ ಅಂಶಗಳಿದ್ದಾವೆ. ಇಂತಹ ಪ್ರಗತಿಪರ ಮತ್ತು ವಿಶೇಷವಾದ ಅಂಶಗಳಿರ್ತಕ್ಕಂಥ ಈ ವರದಿ 2 ಸರ್ಕಾರಗಳು ಕೊಲೆ ಮಾಡಿದವ ವರದಿಯನ್ನು. ಒಂದು UPA ಸರ್ಕಾರ, ಇನ್ನೊಂದು NDA ಸರ್ಕಾರ. ಈ ವರದಿಯನ್ನ ಸ್ವಾಮಿನಾಥನ್ ಅವರು ಕೊಟ್ಟಿದ್ದು ಡಿಸೆಂಬರ್ 2004ನೇ ಇಸ್ವಿನಲ್ಲಿ. ಆಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಆ ವರದಿಯಲ್ಲಿ ಏನು ಜನಕ್ಕೆ ಅರ್ಥ ಆಗ್ಲಿಲ್ಲ ಅಂತಂದ್ರೂ ಸ್ವಾಮಿನಾಥನ್ ರಿಪೋರ್ಟ್ ಅನ್ನುವಂಥದ್ದಂತೂ ಅರ್ಥ ಆಗುತ್ತೆ. ಅದನ್ನ ಹಿಡ್ಕೋಬೇಕು. ಅದರಲ್ಲಿ
ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇರೋದು ಕಾಸ್ಟ್ ಆಫ್ ಕಲ್ಟಿವೇಶನ್ ಪ್ಲಸ್ 50% ಖಾತ್ರಿ ಮಾಡಬೇಕು ರೈತರಿಗೆ ಅಂತ. ಅಂದ್ರೆ ಬೆಳೆ ಬೆಳೀಕಾಗ್ತಕ್ಕಂಥ ಖರ್ಚು ಅದಕ್ಕೆ 50% ಲಾಭವನ್ನು ಸೇರಿಸಿ ರೈತರಿಗೆ ಬೆಲೆಯನ್ನ ಖಾತ್ರಿ ಮಾಡಬೇಕು ಅಂತೇಳಿ ಅದು ಹೇಳುತ್ತೆ. ಹಾಗಾಗಿ ನಾವು ಈ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತನ್ನಿ ಅನ್ನುವಂಥದ್ದನ್ನ ಪಟ್ಟಿ ಹಿಡಿಬೇಕಾಗಿದೆ. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕೃಷಿ ಮಂತ್ರಿಗಳಾಗಿ UPA ಸರ್ಕಾರದಲ್ಲಿ ಶರದ್ ಪವಾರ್ ಅವರು ಇದ್ರು. ಅವರ ಅವಧಿನಲ್ಲಿ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ಕುರಿತು ಸಂಸತ್ತಿನಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನೇ ಒದಗಿಸ್ಲಿಲ್ಲ. ಒಂದ್ ದಿನ ಅಲ್ಲ, 1 ಗಂಟೆ ಕೂಡ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ಲಿಲ್ಲ. ಆದ್ರೆ ರೈತರು, ರೈತ ಸಂಘಟನೆಗಳು, ಜನಪರ ಚಳವಳಿಗಳು ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಬಗ್ಗೆ ಬೀದಿಯಲ್ಲಿ ಚರ್ಚೆ ಮಾಡಿದ್ದಾರೆ, ಹೋರಾಟದ ಅಂಗಳದಲ್ಲಿ ಚರ್ಚೆ ಮಾಡಿದ್ದಾರೆ. ಸ್ವಾಮಿನಾಥನ್ ತಮ್ಮ ಸಂಪುಟ 6 ವರದಿ ನಂಬರ್ 5 ಕೊಡುವ ಸಂದರ್ಭದಲ್ಲಿ 2006 ಅಕ್ಟೋಬರ್ ತಿಂಗಳಲ್ಲಿ ಅವರು ವರದಿಯನ್ನು ಸಲ್ಲಿಸಿದರು. ಆಗ್ಲೂ ಕೂಡ UPA ಸರ್ಕಾರವೇ ಅಧಿಕಾರದಲ್ಲಿತ್ತು. ಒಂದೇ ಒಂದು ದಿನ ಚರ್ಚೆ ಮಾಡಲಿಲ್ಲ, ಒಂದೇ ಒಂದು ಅಂಶದ ಬಗ್ಗೆ ಅವರು ಚರ್ಚೆ ಮಾಡಲಿಲ್ಲ. ಆದ್ರೆ UPA ಸರ್ಕಾರದ ಅವಧಿನಲ್ಲಿ ಚರ್ಚೆಯೇ ಆಗದೆ ಬಿದ್ದಿದ್ದಂತ ಈ ವರದಿಯ ಬಗ್ಗೆ 2014ನೇ ಇಸ್ವಿನಲ್ಲಿ ಮೋದಿ ಮತ್ತು ಬಿಜೆಪಿ ಈ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ರು. ನಾವು ಜಾರಿಗೆ ತರ್ತೀವಿ ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನ ಅಂತೇಳಿ ಜನರು ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬಂದ್ರು. ಸ್ವಾಮಿನಾಥನ್ ಆಯೋಗದ ಶಿಫಾರಸು ಜಾರಿಗೆ ತರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ಮೋದಿ ಮತ್ತು ಬಿಜೆಪಿ ಒಂದೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು. ನಾವೇನಾದ್ರೂ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ತಂದ್ರೆ ಅದು ಮಾರುಕಟ್ಟೆಯನ್ನ ನಾಶ ಮಾಡಿಬಿಡುತ್ತೆ, ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿ ಜಾರಿ ಮಾಡ್ತಕ್ಕಂಥದ್ರಿಂದ ತಪ್ಪಿಸ್ಕೊಂಡ್ರು. So that was stage 1. Stage 2, while the Andolan was at the gates of Delhi, the Supreme Court took it on itself to form another committee, ignoring Swaminathan Commission. So they said this committee will provide a solution within 2 months. You know, people of the eminence of Swaminathan and others worked 3-4 years to produce that report, but 4 gentlemen were going to produce solutions in 2 months. Chief Justice Bobde was Chief Justice of India. And in open court, he named me, saying, P. Sainath should be member of this commission, he told government. I immediately went and issued a denial and a disclaimer and a disagreement with this. I said, I will do nothing, participate in nothing that the farmers at the gates of Delhi are against. They have said they do not recognize your commission. So I told Justice Bobde that what you are doing, you have passed a sentence on the demands. You have passed the sentence of death by committee. You'll keep one committee and keep extending the time until all the demands are dead. So I said, I am not going to be party to this. Now, very funny, they brought 4-member commission. 25% of the commission resigned before the first meeting. The farmer, the representative, none of these are representative of ordinary farmers. They're all corporate farmers. Okay. Anyway, the first fellow from Punjab, he resigned before the first meeting because he found that he could not go home. The farmers of Punjab would give him a very warm reception committee. So he couldn't go home. So he resigned from the committee before the first meeting. Then they brought out I also told the Supreme Court that if you wanted an expert committee, which of us is more expert than Swaminathan? You can do an update of Swaminathan committee, but don't do this nonsense of
bringing some experts from heaven who are going to solve everything in 2 months. And I said, you will be embarrassed by the result of this. What happened? The farmers won their battle. Supreme Court suppressed its own commission. The committee appointed by the Supreme Court strangled it at birth. Finally, the members of the committee had to send, leak parts of the report, which everybody knew what they wanted. They managed to leak it, but nobody took any interest because the farmers had won that battle. ಇದರಲ್ಲಿ ಎರಡನೇ ಹಂತ ಏನಪ್ಪಾ ಅಂತ ಹೇಳಿದ್ರೆ, ರೈತರ ಚಳವಳಿ ಉತ್ತುಂಗದಲ್ಲಿರುವಾಗ ಸುಪ್ರೀಂ ಕೋರ್ಟ್ ಅವರು ಮಧ್ಯಪ್ರವೇಶ ಮಾಡಿ ಅವ್ರು ಇನ್ನೊಂದು ಆಯೋಗವನ್ನ ನೇಮಕ ಮಾಡ್ತೀವಿ ನಾವು. ಈ ಆಯೋಗ ಏನಿದೆ, ಇದು ಕೇವಲ 2 ತಿಂಗಳಲ್ಲಿ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಅವ್ರು ಹೇಳಿದರು. 4-5 ವರ್ಷಗಳು ಸಮಯ ತಕೊಂಡು ಸ್ವಾಮಿನಾಥನ್ ಅಂತ ಒಬ್ಬ ಮಹಾ ಮೇಧಾವಿ ತಯಾರು ಮಾಡಿದಂಥ ವರದಿ ಬಿಟ್ಟು 4-5 ಜನರ ಸಮಿತಿಯನ್ನು ರಚನೆ ಮಾಡಿ 2 ತಿಂಗಳಲ್ಲಿ ನಾನು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದರು. ಆಗ ಜಸ್ಟಿಸ್ ಬೋಬ್ಡೆ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಅವರು ತೆರೆದ ನ್ಯಾಯಾಲಯದಲ್ಲಿ ನನ್ನ ಹೆಸರನ್ನ ಆ ಕಮಿಟಿಯ ಸದಸ್ಯನಾಗಿ ಘೋಷಣೆ ಮಾಡಿದರು. ನಾನಾಗ ಅವ್ರನ್ನ ಭೇಟಿ ಮಾಡಿ, ಇಲ್ಲ ಸಾಧ್ಯ ಇಲ್ಲ, ನಾನು ಆ ಸಮಿತಿಯ ಸದಸ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಸಮಿತಿಯನ್ನ ರೈತರು ಒಪ್ಕೊಳ್ಳಲ್ಲ, ಅದನ್ನು ಸ್ವೀಕರಿಸಲ್ಲ. ಹಾಗಾಗಿ ನಾನು ಆ ಸಮಿತಿಯ ಸದಸ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಕಮಿಟಿಗಳನ್ನ ಮಾಡೋದ್ರ ಮುಖಾಂತರ, ಆಯೋಗಗಳನ್ನ ಮಾಡೋದ್ರ ಮುಖಾಂತರ ರೈತರ ಬೇಡಿಕೆಗಳು ಸಾಯೋ ತನಕನೂ ಒಂದಾದ ನಂತರ ಇನ್ನೊಂದು ಕಮಿಟಿ ಅಂತ ಮಾಡಿ ರೈತರ ಸಮಸ್ಯೆಗಳನ್ನ ಸಾಯಿಸುವ ಉದ್ದೇಶ ಇತ್ತೆ ಹೊರತು ಅದನ್ನ ಪರಿಹಾರ ಮಾಡ್ತಕ್ಕಂಥ ಉದ್ದೇಶ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕಮಿಟಿಯಲ್ಲಿ ಇದ್ದಂತ ಸದಸ್ಯರುಗಳಲ್ಲಿ ಮೊದಲ ಸಭೆ ಆಗೋದಕ್ಕಿಂತ ಮೊದಲನೇ 25% ಜನ ರಾಜೀನಾಮೆಗಳನ್ನು ಕೊಟ್ಬಿಟ್ರು. ಸಾಮಾನ್ಯ ರೈತರು ಯಾರು ಕೂಡ ಆ ಸಮಿತಿಯಲ್ಲಿ ಇರಲಿಲ್ಲ, ಎಲ್ಲ ಕಾರ್ಪೊರೇಟ್ ರೈತರುಗಳಿದ್ರು. ಪಂಜಾಬಿಂದ ಇದ್ದಂತ ಒಬ್ಬ ಪ್ರತಿನಿಧಿಯನ್ನ ಮನೆಗೆ ಹೋಗ್ಲಿಕ್ಕೆ ಪಂಜಾಬಿನ ರೈತರು ಬಿಡ್ಲಿಲ್ಲ. ನೀನ್ ಅದ್ ಹೆಂಗಿದ್ ಬಿಡ್ತೀಯ ನೋಡ್ತೀನಿ ನಮ್ಮನ್ನ ಬಿಟ್ಟು ಕಮಿಟಿಯಲ್ಲಿ ಅಂತೇಳಿ ಅವನನ್ನ ಮನೆಗೆ ಹೋಗ್ಲಿಕ್ಕೆ ಬಿಡಲ್ಲ ಅಂತೇಳಿ ಹೇಳಿದ್ರು. ಹಾಗೆ ಕೊನೆಗೆ ಆತ ನನ್ನ ಮನೆಗೆ ಹೋಗ್ಲಿಕ್ಕೆ ಬಿಡದೆ ಹೋಗ್ತಾರೆ ಅಂತೇಳಿ ರಾಜೀನಾಮೆಯನ್ನ ಕೊಟ್ರು. ನಾನು ಹೇಳಿದೆ ಸುಪ್ರೀಂ ಕೋರ್ಟ್ಗೆ, ನಿಮ್ಗೆ ರೈತರ ಸಮಸ್ಯೆಯನ್ನು ನಿಜವಾಗಿಯೂ ಬಗೆಹರಿಸಬೇಕು ಅಂತ ಇದ್ರೆ ಮತ್ತೊಂದು ಸಮಿತಿ ಯಾಕೆ? ಸ್ವಾಮಿನಾಥನ್ ಆಯೋಗದ ವರದಿಯೇ ಇರುವಾಗ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡ್ಲಿಕ್ಕೆ ಹೇಳಿ, ಇನ್ನೊಂದು ಸಮಿತಿ ಅಗತ್ಯ ಇಲ್ಲ ಅಂತೇಳಿ ನಾನು ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಆದ್ರಿಂದ ಆ ಹೋರಾಟವನ್ನ ರೈತರು ಗೆದ್ದ ನಂತರದಲ್ಲಿ ಈ ಸುಪ್ರೀಂ ಕೋರ್ಟ್ ನೇಮಿಸಿದಂತ ಸಮಿತಿ ಸ್ವಯಂ ಬರ್ಖಾಸ್ತುಗೊಳ್ತು. ಬರ್ಖಾಸ್ತುಗೊಂಡ್ಮೇಲೆ ಅದರಲ್ಲಿದ್ದಂತ ಕೆಲವರು ಸದಸ್ಯರೇನಿದ್ರು, ಅವರು ವರದಿಯ ಕೆಲವು ಅಂಶಗಳನ್ನು ಮಾಧ್ಯಮಗಳಿಗೆ ಸೋರಿಕೆಯನ್ನು ಮಾಡಿದ್ರು. ಆ ಸೋರಿಕೆಯಾದಂಥ ವರದಿಯ ಅಂಶಗಳಲ್ಲೇ ಅವರ ಕಾಳಜಿ ಏನು, ಅವರು ಯಾರ ಪರವಾಗಿದ್ರು, ಏನು ಹೇಳಿ ಕೊಟ್ಟಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಯ್ತು. So on August 16th, this year, that is what, 8 days ago, a new commission has formed in Delhi. See, there has been Dalwai's task force in government, in bureaucracy. There has been Supreme Court's commission. There has been the Swaminathan commission. What are the lessons we learned from this and from the Kisan Andolan? There are lessons we all have to learn. There are many things we have not understood. The first thing is that we need someone to speak on agriculture who are not accountable to government, who are not accountable to bureaucracy like Dalwai, who are not accountable to judiciary, Supreme Court or district court, who are accountable to the farmers and agrarian community. On August 16, we formed such a committee. I am not a member because I believe that the main commission
should actually represent the different kinds of farmers in agriculturists and laborers and workers in this country. One of the questions the commission is for 30-member commission. So far, we have 20 members who have accepted from all over the country. Some of the finest minds on agriculture are there. There is no, it is not a Sangathan, it is not a union, it is a platform. It is a intellectual platform of the farmers, laborers, workers. We have posed ourselves many questions. Your comrade Viju Krishnan is an important member of this commission. But who are representing? See, I believe that those of us from Nation for Farmers, we are a non-farmer platform supporting farmers. We believe that we are there to respond to the farmers' thinking, to the farmers' needs. So we have not, people like myself, Dinesh Abrol, all of us who formed Nation for Farmers, we are not going to sit as members in the commission. Instead, in the commission, there is representatives of landed farmer, landless farmer, Mahila farmer, women farmer, Dalit farmer, Adivasi farmer, tenant farmer, then agriculture. Then in India, under census, fisheries and forestry also come under agriculture. So we have representatives of fishing community, coastal and inland fishing community. We have representatives of forest workers, honey collectors, Adivasis, honey collectors. We have the representatives of the large organizations fighting for FRA, Forest Rights Act. We have people from forestry. We even have from Tamil Nadu, he has not yet joined formally, but a representative of the pastoral nomadic community. All these are farmers. We also have to rethink, who is a farmer? Why are we not being able to build gigantic unity? Now, the great thing about the Kisan Andolan, it built unity across farmers everywhere. One opinion poll before the Tamil Nadu election. Where is Punjab? Where is Tamil Nadu? The opinion poll the correct opinion poll in 2021 by ACT poll, APT poller. They asked one question to general people in Tamil Nadu. What is your position vis-a-vis the farmers' agitation in Delhi? 84% said complete solidarity. Now, this is a great thing, but it is not enough. It is not enough because Tamil Nadu is a very different state. Its farming needs are very different from those of Punjab and Haryana. All of us have common issues, whether MSP, loan waiver, we all have these common issues. But two problems we have got into. One is, we are always fighting and struggling in the crisis mode. We are responding to agrarian crisis, but we are not discussing agriculture itself. That discussion has been hijacked by corporates, by corporate think tanks, by bureaucracy, by government. We have to grab those issues, bring them back to the hands of the farmer and worker. ಆಗಸ್ಟ್
16ನೇ ತಾರೀಕು ಕಳೆದ ವಾರ ಒಂದು ಹೊಸ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅವ್ರಿಗೆ ಅನೇಕ ಪ್ರಶ್ನೆಗಳನ್ನು ಅಥವಾ ಅನೇಕ ಕಾರ್ಯಭಾರಗಳನ್ನು ವಹಿಸಲಾಗಿದೆ. ಇದಕ್ಕೆ ಮೊದಲೇ ದಳವಾಯಿ ಟಾಸ್ಕ್ ಫೋರ್ಸ್, ಸುಪ್ರೀಂ ಕೋರ್ಟ್ ನೇಮಿಸಿದಂಥ ಸಮಿತಿ, ಸ್ವಾಮಿನಾಥನ್ ಆಯೋಗ, ಈ ಥರದ ಹಲವಾರು ಆಯೋಗಗಳಿದ್ದಾಗಲೂ ಕೂಡ ಇಂಥದ್ದೊಂದು ಆಯೋಗವನ್ನು ಯಾಕೆ ರಚಿಸಬೇಕಾಯಿತು? ಯಾಕೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಹೋರಾಟಗಳ ನಡುವೆ ರೈತ ಆಂದೋಲನದಲ್ಲಿ ನಾವು ಏನು ಕಲ್ತ್ವಿ, ಮತ್ತು ನಾವು ಏನನ್ನ ಕಲಿಬೇಕಾಗಿದೆ, ಏನನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಒಂದನೇದಾಗಿ ನಾವು ಮತ್ತೆ ಕೃಷಿಯ ಬಗ್ಗೆ ಮಾತನಾಡಬೇಕಾಗಿದೆ. ಕೃಷಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕೇವಲ ಕೃಷಿಯ ವಿವಿಧ ಆಯಾಮಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಅದರ ವಿರುದ್ಧ ನಾವು ಹೋರಾಟಗಳನ್ನು ರೂಪಿಸಬೇಕಾಗಿದೆ. ಆಗಸ್ಟ್ 14ನೇ ತಾರೀಕು ನಾವು ರಚಿಸಿರ್ತಕ್ಕಂಥ ಒಂದು ಏನು ಆಯೋಗ ಇದೆ, ಸಮಿತಿ ಇದೆ, ಅದರಲ್ಲಿ ವಿವಿಧ ವಲಯಗಳಿಗೆ, ವಿವಿಧ ಕೃಷಿ ವಲಯಗಳಿಗೆ ಸಂಬಂಧಿಸಿದಂಥ ಸದಸ್ಯರುಗಳನ್ನು ನಾವು ಸೇರಿಸಿದ್ದೀವಿ. 30 ಜನರ ಆ ಸಮಿತಿ ಒಳಗಡೆ ಈಗ 20 ಜನರು ಇರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. 20 ಜನರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಯಾರ್ಯಾರೆಲ್ಲರನ್ನು ಸೇರಿಸಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಈ ಒಂದು ಪ್ರಮುಖ ಆಯೋಗದಲ್ಲಿ ನಮ್ಮ ಕಿಸಾನ್ ಸಭಾದ ಕಾಮ್ರೇಡ್ ವಿಜು ಕೃಷ್ಣನ್ ಒಬ್ಬ ಪ್ರಮುಖ ಸದಸ್ಯರಾಗಿ ಇದ್ದಾರೆ. ನಾನು ಆ ಸಮಿತಿಯ ಸದಸ್ಯನಾಗಿಲ್ಲ. ಯಾಕೆಂತ ಹೇಳಿದ್ರೆ ನಾವು ರೈತರಲ್ಲ. ನಾವು ಏನ್ ಮಾಡಬೇಕಾಗಿದೆ, ಈ ರೀತಿ ರೈತರ ಕರೆಗಳೇನಿದ್ದಾವೆ, ರೈತರ ಸಮಸ್ಯೆಗಳೇನಿದ್ದಾವೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ, ಅದಕ್ಕೆ ನಾವು ಸ್ಪಂದಿಸಬೇಕಾಗಿದೆ. ರೈತರಿಗಾಗಿ ದೇಶ ಅನ್ನುವಂಥ ಒಂದು ಆಂದೋಲನವನ್ನು ಹುಟ್ಟು ಹಾಕಬೇಕಾಗಿದೆ. ಆ ಆಯೋಗದಲ್ಲಿ ಭೂಮಿ ಇರ್ತಕ್ಕಂಥ ರೈತರಿದ್ದಾರೆ, ಭೂರಹಿತರಿದ್ದಾರೆ, ಮಹಿಳಾ ರೈತರಿದ್ದಾರೆ, ದಲಿತ ರೈತರಿದ್ದಾರೆ, ಆದಿವಾಸಿಗಳಿದ್ದಾರೆ, ಜೊತೆಗೆ ಮೀನುಗಾರರಿದ್ದಾರೆ, ಟೆನೆಂಟ್ ರೈತರುಗಳಿದ್ದಾರೆ, ಅರಣ್ಯವಾಸಿಗಳು, ಅರಣ್ಯದಲ್ಲಿ ಕೃಷಿ ಮಾಡ್ತಕ್ಕಂಥವ್ರು. ನಾವು ಅದನ್ನೆಲ್ಲ ಕೃಷಿ ಅಂತಾನೆ ಪರಿಗಣಿಸಿರ್ಲಿಲ್ಲ. ಸಮುದ್ರದ ತೀರದಲ್ಲಿ ಮೀನು ಹಿಡಿತಕ್ಕಂಥ ಕರಾವಳಿ ಮೀನುಗಾರರಿದ್ದಾರೆ, ಒಳನಾಡು ಮೀನುಗಾರರಿದ್ದಾರೆ, ಜೇನುತುಪ್ಪವನ್ನು ಸಂಗ್ರಹ ಮಾಡ್ತಕ್ಕಂಥವ್ರು ಇದ್ದಾರೆ, ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹ ಮಾಡ್ತಕ್ಕಂಥವ್ರು ಇದ್ದಾರೆ. ಈ ರೀತಿ ಎಲ್ಲ ವಲಯದ, ಎಲ್ಲ ವಿಭಾಗದ ಜನರನ್ನ ಒಳಗೊಂಡಂತ ಒಂದು ಆಯೋಗವನ್ನ ನಾವು ನೇಮಿಸಿದ್ದೀವಿ. ಅದಕ್ಕಿಂತಲೂ ಮುಖ್ಯವಾಗಿ ತಮಿಳುನಾಡಿನಿಂದ ಒಬ್ರು ಈ ಪಶು ಸಾಕಾಣಿಕೆ ಮಾಡ್ತಕ್ಕಂಥ, ಪಶುಪಾಲನೆ ಮಾಡ್ತಕ್ಕಂಥ ಮೂಲ ಆದಿವಾಸಿಗಳಿಗೆ ಸೇರಿದಂತ ಒಬ್ಬ ಮನುಷ್ಯನನ್ನು, ಒಬ್ಬರನ್ನು ಕೂಡ ಇದರಲ್ಲಿ ನಾವು ಸೇರಿಸಿದ್ದೀವಿ. ಆದ್ರಿಂದ ಈ ರೈತ ಆಂದೋಲನ ನಮಗೆ ಕಲಿಸ್ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಎಲ್ಲ ವಿಭಾಗದ ರೈತರ ಐಕ್ಯತೆಯನ್ನ ಅದು ನಮಗೆ ಕಲಿಸ್ಕೊಟ್ಟು. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸಲಾಯಿತು, APTಯ ಅನ್ನುವಂಥ ಒಂದು ಸಮೀಕ್ಷೆಯಲ್ಲಿ. ಅಲ್ಲಿಯ ಜನರಿಗೆ ಪ್ರಶ್ನೆಯನ್ನು ಕೇಳಿದ್ರು, ಏನು ದೆಹಲಿನಲ್ಲಿ ರೈತ ಹೋರಾಟ ನಡೀತಲ್ಲ, ಆ ರೈತ ಹೋರಾಟದಲ್ಲಿ ನೀವು ಯಾರ ಜೊತೆ ಇದ್ದೀರಿ, ಅದಕ್ಕೆ ಬೆಂಬಲಿಸ್ತೀರಾ ಅಂತ. 84% ಜನ ಮಾತನಾಡಿದಂಥವ್ರಲ್ಲಿ 84% ಜನ ರೈತ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಸೌಹಾರ್ದತೆಯನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಅದು ಸಾಕಾಗಲ್ಲ, ಇನ್ನೂ ಮಾಡಬೇಕಾದದ್ದು ಬಹಳಷ್ಟಿದೆ. ನಾವು ಇಲ್ಲಿ ತನಕ ಏನ್ ಮಾಡ್ತಾ ಇದ್ದೀವಿ, ಕೇವಲ ಬಿಕ್ಕಟ್ಟುಗಳು ಎದ್ದು ಬಂದಾಗ ಮಾತ್ರವೇ ಅದಕ್ಕೆ ಹೋರಾಟಗಳನ್ನು ರೂಪಿಸ್ತಾ ಇದ್ದೀವಿ. ಬಿಕ್ಕಟ್ಟುಗಳು ಎದ್ದು ಬಂದಾಗ ನಾವು ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀವಿ. ಅದು ಸಾಕಾಗಲ್ಲ. ನಾವು ಇಡೀ ಕೃಷಿಯ ಬಗ್ಗೆ ಚರ್ಚೆ ಮಾಡೋಂಗಾಗ್ಬೇಕು, ಕೃಷಿಯ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಮಾಡೋಂಗಾಗ್ಬೇಕು. ಈಗ ಕೃಷಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನ, ಕೃಷಿಯ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನ ಕಾರ್ಪೊರೇಟ್ಗಳಿಗೆ ಒಪ್ಪಿಸಲಾಗಿದೆ. ಆದ್ರೆ ನಾವು ಅದನ್ನು ಕೈಗೆತ್ಕೋಬೇಕು. ನಾವು ಕೃಷಿಯ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. The greatness of the Kisan Andolan
was that it is the first time I can remember in my lifetime that the peasantry have come forward in open confrontation to the corporate world. That has not happened before. Secondly, our new Kisan Mazdoor Commission, as I said, we don't have office bearers, we have a flat hierarchy, but we have a convener, somebody who will talk to the public, and that convener is Professor Jagmohan Singh from Punjab, who is the last surviving direct nephew of Shahid Bhagat Singh. Okay, and in fact, he recently discovered a tape, but I'll tell you about that another time. The second level to the commission. The second level, first is the commission, then there is a secretariat and drafting committee, where people like myself, Abrol, many others, many specialized intellectuals specializing in MSP or in marketing or in APMCs, they will be there to help formulate the ideas that come from the farmers and workers and others on the commission. So that is the second idea. And there is we are looking now, and we need your help, statewide reports, state of agriculture in Karnataka. Let us form such a report. And all this commission is not going to end with one report. It's a standing body. It will be there as long as the farmers want us. That's what we are there for. So my friends, I'm telling you this, that there is now a Kisan Mazdoor Commission that is your voice. Your voice will make it whatever it becomes. Please be with us, educate us, strengthen us, and we will bring I believe that we are going to bring hugely important reports and inputs into what is happening at the national level, which will count. See, we are not I'll give you one example. You'll understand how different we are. We are not going to look at India as one agricultural unit. We are going to look at India as 15, 16 agroecological units. The agroecology of Tamil Nadu is very different from the agroecology of Northeast. You cannot have all the same ideas for both. Too much of our thinking has been led by issues of the Green Revolution states, whereas the other states have very, very important issues of their own, apart from the common issues on which we are agreed. So that's what, we are approaching agriculture on an agroecological basis. We are asking, who is a farmer in this country? And let us not exclude anyone. Who is the laborer in rural India? Let us not exclude anyone. Agrarian community is much bigger than agricultural community. Farmers are just 8% of the population. Farmers like you are 8% of the population. Agrarian community is 50% of the population. Imagine the strength we will have if we represent everybody's interests, draw everybody together, and unite everybody. I want to tell you that I know this can be done. I owe my being here and helping to initiate this movement entirely. My inspiration began. I have always been working with the Kisan Sabha, All India Kisan Sabha, always. During the early 2000s, the Andhra Pradesh Kisan Sabha educated me that there is an agrarian crisis in this country. But
the inspiration for counteraction entirely came from the incredible march of 40,000 Adivasi farmers barefoot, 182 kilometers in 38-40 degrees heat from Nashik to Mumbai. And I thought, how ashamed the rest of us should be that they are there. Their issue was FRA, but they were also fighting for MSP. They were also fighting for the issues of other farmers. And from there was born this platform called Nation for Farmers, who have now helped form Kisan Mazdoor Commission. Please support us. Thank you very much. ಈ ರೈತ ಆಂದೋಲನದ ಮಹತ್ ಸಾಧನೆ ಏನು ಅಂತ ಹೇಳಿದ್ರೆ, ನನಗೆ ಗೊತ್ತಿರುವಾಗೆ ನನ್ನ ಜೀವನದ ಅವಧಿನಲ್ಲಿ ಕಾರ್ಪೊರೇಟ್ ಜಗತ್ತಿನ ವಿರುದ್ಧ ಮುಖಾಮುಖಿಯಾದ ಏಕಮಾತ್ರ ಆಂದೋಲನ ರೈತ ಆಂದೋಲನ. ಈ ಆಂದೋಲನದ ಮುಂದುವರೆದ ಭಾಗವಾಗಿ ನಾವು ಇದು ಕೇವಲ ರೈತರ ಆಂದೋಲನ ಪ್ರಶ್ನೆ ಮಾತ್ರ ಅಲ್ಲ, ರೈತರು ಮತ್ತು ಕಾರ್ಮಿಕರದಾಗಬೇಕು ಅನ್ನುವ ಕಾರಣಕ್ಕಾಗಿ ನಾವು ಪ್ರೊಫೆಸರ್ ಜಗಮೋಹನ್ ಸಿಂಗ್ ಅವರನ್ನು ಕೂಡ ಇದರಲ್ಲಿ ಒಳಗೊಂಡಿದ್ದೀವಿ. ಪ್ರೊಫೆಸರ್ ಜಗಮೋಹನ್ ಸಿಂಗ್ ಯಾರು ಅಂತ ಹೇಳಿದ್ರೆ, ಭಗತ್ ಸಿಂಗ್ ರವರ ವಂಶದ ಬದುಕಿರುವ ಕೊನೆಯ ಕುಡಿಯವರು. ಹಾಗಾಗಿ ಮೊದಲನೇದಾಗಿ ನಾವು ಆಯೋಗವನ್ನ ರಚಿಸಿದ್ದೀವಿ, ಕಿಸಾನ್ ಮಜ್ದೂರ್ ಆಯೋಗ ಅಂತ. ಆದರೆ ಎರಡನೇದಾಗಿ ಇನ್ನೊಂದು ಡ್ರಾಫ್ಟಿಂಗ್ ಕಮಿಟಿಯನ್ನು, ನಾವು ಕರಡು ರಚನಾ ಸಮಿತಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಕರಡು ರಚನಾ ಸಮಿತಿಯ ಕೆಲಸ ಏನು ಅಂತ ಹೇಳಿದ್ರೆ, ವಿವಿಧ ಆಲೋಚನೆಗಳನ್ನ ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ಆ ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡೋಕ್ಕೋಸ್ಕರ ನಾವು ರಚಿಸ್ಕೊಂಡು ಅದರಲ್ಲಿ ಬೇರೆ ಬೇರೆ ವಿಭಾಗದ ಜನಗಳನ್ನ ಒಳಗೊಂಡಿದ್ದೀವಿ. ಇದು ಅಖಿಲ ಭಾರತ ಮಟ್ಟದಲ್ಲಾದ್ರೆ ರಾಜ್ಯಗಳಿಂದನೂ ಕೂಡ ನಮಗೆ ವರದಿಗಳನ್ನ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆ ರಾಜ್ಯಗಳಲ್ಲಿ, ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಪರಿಸ್ಥಿತಿ ಹೇಗಿದೆ, ಇಲ್ಲಿಯ ಕೃಷಿಕರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ಅದರಿಂದ ವಿವಿಧ ರಾಜ್ಯಗಳಲ್ಲಿಯೂ ಕೂಡ ನಮಗೆ ಸಂಪರ್ಕಗಳನ್ನು ಕೊಡಬಲ್ಲಂತ, ಮಾಹಿತಿಗಳನ್ನು ಕೊಡಬಲ್ಲಂತವ್ರು ಬೇಕಾಗಿದೆ. ಈ ಆಯೋಗ ಏನ್ ನೀಡುತ್ತೆ ವರದಿ, ಇದು ಅಂತಿಮ ವರದಿ ಅಲ್ಲ. ಒಂದು ವರದಿಯನ್ನು ಕೊಟ್ಟ ತಕ್ಷಣ ಈ ಆಯೋಗವನ್ನು ಬರ್ಖಾಸ್ತು ಮಾಡ್ತಕ್ಕಂಥದ್ದು ಇಲ್ಲ. ಇದೊಂದು ಶಾಶ್ವತ ಸ್ವರೂಪದ ಆಯೋಗ. ಇದು ಇಡೀ ಕೃಷಿಯ ಬಗ್ಗೆ, ಕೃಷಿಯ ಬಿಕ್ಕಟ್ಟಿನ ಬಗ್ಗೆ, ಪರಿಹಾರದ ಬಗ್ಗೆ ವರದಿಗಳನ್ನ ಕೊಡ್ತಾನೆ ಇರ್ತದೆ. ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು, ನಮಗೆ ತಿಳುವಳಿಕೆಯನ್ನು ಕೊಡಬೇಕು, ನಮ್ಗೆ ಶಕ್ತಿಯನ್ನು ಕೊಡಬೇಕು, ನಮ್ಮ ಜೊತೆ ನೀವೆಲ್ಲ ಕೈಗೂಡಿಸ್ಬೇಕು. ಆ ರೀತಿ ಮಾಡಿದ್ರೆ ನಾವು ಖಂಡಿತವಾಗಿಯೂ ಒಂದು ಪ್ರಮುಖವಾದ ವರದಿಯನ್ನು ತರ್ತೀವಿ. ಯಾಕೆಂತ ಹೇಳಿದ್ರೆ ಭಾರತ ದೇಶ ಅನ್ನೋದು ಬಹು ವೈವಿಧ್ಯಮಯವಾದ ದೇಶ. ಇಲ್ಲಿ ಒಂದೇ ರೀತಿಯ ಕೃಷಿ ಇಲ್ಲ. 15-16 ರೀತಿಯ ಇಲ್ಲ 15-16 15-16 ರೀತಿಯ ಕೃಷಿ ಪರಿಸರಗಳು ನಮ್ಮಲ್ಲಿದ್ದಾವೆ. ತಮಿಳುನಾಡು ಉತ್ತರ ಭಾರತಕ್ಕೂ ಹೋಲಿಕೆ ಮಾಡಿದ್ರೆ ಭಿನ್ನವಾಗಿದೆ. ಈಶಾನ್ಯ ಭಾರತಕ್ಕೆ ಹೋಲಿಸಿದ್ರೆ ಉತ್ತರ ಭಾರತ ಭಿನ್ನವಾಗಿದೆ. ಈ ರೀತಿಯಲ್ಲಿ ನಾವು ಭಿನ್ನ ಭಿನ್ನ ರೀತಿಯ ಹವಾಗುಣ ಮತ್ತು ಕೃಷಿಯನ್ನು ಹೊಂದಿರೋದ್ರಿಂದ ನಾವೊಂದು ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀವಿ, ರೈತರು ಅಂದ್ರೆ ಯಾರು, ಕೃಷಿ ಕೂಲಿಕಾರರು ಅಂದ್ರೆ ಯಾರು, ಅವ್ರು ಏನ್ ಮಾಡ್ತಾರೆ, ಹೇಗೆ ಕೃಷಿ ಮಾಡ್ತಾರೆ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ನೀವು ಕೇವಲ ರೈತರು ಅಂತೇಳಿ ಪರಿಗಣಿಸಿದ್ರೆ ಒಟ್ಟು ಜನಸಂಖ್ಯೆನಲ್ಲಿ ಅವ್ರ ಸಂಖ್ಯೆ ಕೇವಲ 8%, 8% ಮಾತ್ರ. ಆದ್ರೆ ಕೃಷಿಕ ಸಮುದಾಯ ಅಂತ ಪರಿಗಣಿಸಿದ್ರೆ 50% ಜನ ಆಗ್ತೀವಿ ನಾವು. ಅಂದ್ರೆ ಅದೊಂದು ಬಹು ದೊಡ್ಡ ಸಮುದಾಯ, ಕೃಷಿಕ ಸಮುದಾಯ.
ಅದರಲ್ಲಿ ರೈತರಿದ್ದಾರೆ, ಕೂಲಿಕಾರರಿದ್ದಾರೆ, ಕುಶಲಕರ್ಮಿಗಳಿದ್ದಾರೆ, ಬೇರೆ ಬೇರೆಯವರೆಲ್ಲರೂ ಇದ್ದಾರೆ. ಆದ್ರಿಂದ ನಾವು ಎಲ್ಲರನ್ನು ಈ ಆಂದೋಲನದ ಒಳಗಡೆ ಎಳಿಬೇಕು, ಯಾರನ್ನು ಬಿಡು ಪ್ರಶ್ನೆ ಇಲ್ಲ, ಎಲ್ಲರೂ ಜೊತೆಯಾಗಬೇಕು. ನಾವು ಎಲ್ಲರನ್ನು ಜೊತೆ ತಗೊಂಡು ಮುಂದೆ ಹೋಗ್ಬೇಕು. ನಾನಂತೂ ಯಾವಾಗಲೂ ರೈತರ ಜೊತೆ ಇದ್ದೀನಿ. ನಾನು ಆಂಧ್ರದ ರೈತ ಹೋರಾಟದಿಂದ ಸಾಕಷ್ಟು ಪಾಠ ಕಲ್ತಿದ್ದೀನಿ, ಸ್ಫೂರ್ತಿ ಪಡೆದಿದ್ದೀನಿ. ಆದರೆ ಮಹಾರಾಷ್ಟ್ರದ ರೈತರ ಪಾದಯಾತ್ರೆ ಏನಿತ್ತು, ನಾಸಿಕ್ನಿಂದ ಮುಂಬೈವರೆಗೆ 182 ಕಿಲೋಮೀಟರ್ಗಳ ಉದ್ದ ಬರಿಗಾಲ್ನಲ್ಲಿ ಉರಿ ಬಿಸಿಲಿನಲ್ಲಿ ನಡೆದಂತ ಆ ಪಾದಯಾತ್ರೆ ಏನಿತ್ತು, ಅದರಿಂದ ನಾನು ಪಡೆದಿರ್ತಕ್ಕಂಥ ಸ್ಫೂರ್ತಿಗೆ ಯಾವುದೂ ಸರಿಸಾಟಿ ಅಲ್ಲ. ಅದು ನಮ್ಮನ್ನೆಲ್ಲ ನಾಚಿಕೆಗೆ ಒಳಪಡಿಸ್ಬೇಕು. ಅವ್ರು ಕೇವಲ ತಮ್ಮ ಬೇಡಿಕೆಗಾಗಿ ಮಾತ್ರ ಹೋರಾಟವನ್ನು ಮಾಡಲಿಲ್ಲ, ಪಾದಯಾತ್ರೆಯನ್ನು ಮಾಡಲಿಲ್ಲ. ಹೌದು, ಅವ್ರ ಬೇಡಿಕೆಗಳು ಕೂಡ ಇತ್ತು. ಆದರೆ ಅದೇ ಸಂದರ್ಭದಲ್ಲಿ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ರು, ಸಾಲ ಮನ್ನಾ ಆಗಬೇಕು ಅಂತ ಕೇಳ್ತಾ ಇದ್ರು, ರೈತರಿಗೆ ಬೇರೆ ಬೇರೆ ಸವಲತ್ತು ಬೇಕು ಅಂತಲೂ ಕೇಳ್ತಾ ಇದ್ರು. ಅಂದ್ರೆ ಅವರು ನಮ್ಮೆಲ್ಲರ ಪರವಾಗಿ 182 ಕಿಲೋಮೀಟರ್ಗಳನ್ನ ಬರಿಗಾಲಿನಲ್ಲಿ ಉರಿ ಬಿಸಿಲಿನಲ್ಲಿ ನಾಸಿಕ್ಕಿಂದ ನಡ್ಕೊ ಬಂದು ಮುಂಬೈಯನ್ನು ತಲುಪಿದ್ರು. ಅವರು ನಿಜವಾದಂಥ ಹೋರಾಟಗಾರರು. ಅದು ನಮಗೆ ಮಾದರಿ ಆಗಬೇಕು. ಅದರಿಂದ ನಾವು ಸ್ಫೂರ್ತಿ ಪಡೆಯೋಣ. ಸ್ಫೂರ್ತಿಯನ್ನು ಪಡೆಯೋದ್ರ ಮುಖಾಂತರ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಜೊತೆ ಸೇರಿಸ್ಕೊಂಡು ನಾವೆಲ್ಲರೂ ಮುನ್ನಡೆಯೋಣ. ನೀವು ಆ ಹಾದಿಯಲ್ಲಿ ಕೈ ಜೋಡಿಸ್ತೀರಿ ಅಂತ ಹೇಳ್ತಕ್ಕಂಥ ವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಪಿ ಸಾಯಿನಾಥ್ ಅವರು ಕೃಷಿ ಪರ್ಯಾಯದ ಬಗ್ಗೆ, ಮುಂದಿನ ಆಂದೋಲನದ ಬಗ್ಗೆ, ಮುಂದಿನ ಆಂದೋಲನದ ಆಶಾವಾದ ನಮ್ಮೆಲ್ಲರ ಮುಂದೆ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಸಮಿತಿಗಳು ಇತ್ಯಾದಿ ವಿಷಯಗಳ ಬಗ್ಗೆ, ಒಟ್ಟಾರೆ ಈ ಸರ್ಕಾರಗಳ ಇವತ್ತಿನ ಧೋರಣೆಗಳ ಬಗ್ಗೆ ಬಹಳ ಮನ ಮುಟ್ಟುವ ಹಾಗೆ ನಮ್ಮ ರೈತ ಆಂದೋಲನದ ಮುಂದೆ, ರೈತ ಚಳವಳಿ ಮುಂದಿರುವ ಅಗಾಧವಾದ ಕೆಲಸಗಳು ಎಷ್ಟೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ ಅಂಶಗಳನ್ನ ಬಹಳ ಕೂಲಂಕುಷವಾಗಿ ಇವತ್ತು ವಿಶ್ಲೇಷಣೆ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಂಗಾತಿ ಪಿ ಸಾಯಿನಾಥ್ ಅವರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಒಂದು ಪುಸ್ತಕವನ್ನು ಸಹ ನಾವು ಇವತ್ತು ನೆನಪಿನ ಕಾಣಿಕೆಯಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಕೊಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೂರ್ಯ 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 ಪಿ ಸಾಯಿನಾಥ್ ಅವರ ಇಂಗ್ಲಿಷ್ ಭಾಷಣವನ್ನ ಕನ್ನಡಕ್ಕೆ ಅಷ್ಟೇ ಒಂದು ಇಫೆಕ್ಟಿವ್ ಆಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಅನುವಾದ ಮಾಡಿದಂಥ ಸಂಗಾತಿ ಕೃಷ್ಣೇಗೌಡರಿಗೂ ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಗಾತಿ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದಂಥ ಡಿ ರವೀಂದ್ರನ್ ಅವರು ಈ ಒಂದು ವಿಚಾರ ಸಂಕಿರಣವನ್ನ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಅದರ ಕನ್ನಡ ಅನುವಾದವನ್ನ ಸಂಗಾತಿ ನವೀನ್ ಕುಮಾರ್ ಅವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾರೆ. ரெஸ்பெக்டட், எனக்கு தமிழ் தாய்மொழி, உங்களுக்கு கன்னடம் தாய்மொழி. நான் தமிழில் பேசினா நல்லா பேசுவேன், கன்னடத்தில் பேசினா தப்பு தப்பாக பேசுவேன். ஏன்னா நான் கிருஷ்ணகிரியில் செக்ரட்டரியாக ஒரு 15 வருஷம் இருந்ததுனால கர்நாடக மாநிலத்தோடு எனக்கு
டிஒஎஃப்ஐ காலத்திலிருந்து ரொம்ப நெருக்கம் இருக்கு. ஆகவே தமிழ்நாட்டின் சார்பிலும் ஆல் இந்தியா கிசான் சபா சார்பிலும் உங்கள் அனைவருக்கும் நெஞ்சார்ந்த வணக்கத்தை இந்த நேரத்திலே தெரிவித்துக் கொள்கிறேன். Respected chairperson of the seminar, senior journalist Sri S. Sainath, who has given the inaugural address, leader of the Karnataka Kisan Sabha, Comrade Bayareddy, State General Secretary, Comrade Yashwant, State Office Bearer, Comrade Paswaraj, and farmers, friends, on behalf of the All India Kisan Sabha, I extended my greetings to all. First of all, our Sri Sainath ji mentioned many issues. A valuable speech given here. Definitely, what Sri Sainath ji mentioned here, that points, we keep our mind in All India Kisan Center. We take the issues. We insist all over India, every state, what he suggests here. The problem is, all over India, food production in India, which was 5 crore ton in 1951, has now increased 33.5 crore ton. Production of milk, vegetables and fruits have also increased manifold. India is occupying third position in the global food production. India is ranking number 2 in global sugar production, first Brazil, then India. Last year, 353 lakh tons sugar production in India, last sugar season. Then even though there were plans and support from the government and agricultural department, the real reason behind the increase in production was the hard labor put in by the Indian farmers and agricultural workers. But the full benefits have not reached the farmers and poor villagers. The benefits of production reached the corporates, big traders, and the middlemen. Day by day, the livelihood of farmers and agricultural workers are pushed into deep crisis in India. ಸಂಗಾತಿಗಳೇ, ನಾನು ತಮಿಳಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಭಾಷೆ ತಮಿಳು, ಆದರೆ
ನಾನು ತಮಿಳಲ್ಲಿ ಮಾತಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ನೀವು ಕನ್ನಡದಲ್ಲಿ ಮಾತಾಡ್ತಕ್ಕಂಥವ್ರು. ನಾನು ತಮಿಳಾದರೆ ಸರಿಯಾಗಿ ಮಾತಾಡ್ತೀನಿ, ಕನ್ನಡ ಆದರೆ ತಪ್ಪಾಗಿ ಮಾತಾಡ್ತೀನಿ. ನಾನು ತಮಿಳುನಾಡಿಂದ ಬಂದಿರೋನಾಗಿರೋದ್ರಿಂದ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಯುವಜನ ಚಳುವಳಿಯಲ್ಲೂ ಕೂಡ ಕೆಲಸ ಮಾಡಿದ್ರಿಂದ ನಾನು ಈ ರೀತಿಯಾಗಿ ಈಗ ಅಖಿಲ ಭಾರತ ಕಿಸಾನ್ ಸಭಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ ಬಯಸ್ತೀನಿ. ಮೊದಲಿಗೆ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರ ಸಮಿತಿಯ ವತಿಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಈಗಾಗಲೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪಿ ಸಾಯಿನಾಥ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅಧ್ಯಕ್ಷತೆಯನ್ನ KPRS ನ ರಾಜ್ಯ ಅಧ್ಯಕ್ಷರಂತ ಬಯ್ಯಾರೆಡ್ಡಿ ಅವರು ವಹಿಸಿದ್ದಾರೆ. ಯಶವಂತ್ ಅವರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಪಿ ಸಾಯಿನಾಥ್ ಅವರ ಉದ್ಘಾಟನಾ ಮಾತುಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಲಹೆಗಳನ್ನ ನೀಡಿದ್ದಾರೆ ಮತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಎಲ್ಲ ಅಂಶಗಳನ್ನ ಅಖಿಲ ಭಾರತ ಕಿಸಾನ್ ಸಭಾ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಹೇಳೋದಕ್ಕೆ ಬಯಸ್ತೇನೆ. ಒಂದ್ ಕಡೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇರುವಾಗಾದ್ರೆ ಭಾರತದಲ್ಲಿ ಕೃಷಿಯ ಸಮಸ್ಯೆ ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಭಾರತದ ಆಹಾರ ಉತ್ಪಾದನೆ 1951ನೇ ಇಸ್ವಿಯಲ್ಲಿ ಕೇವಲ 5 ಕೋಟಿ ಟನ್ ಅಷ್ಟಿತ್ತು. ಆದ್ರೆ ಈಗ ಅದು 33.5 ಕೋಟಿ ಟನ್ನಿಗೆ ಹೆಚ್ಚಳ ಆಗಿದೆ. ಇವತ್ತು ಭಾರತದಲ್ಲಿ ಹಾಲು ಉತ್ಪಾದನೆ ಮಾಡ್ತೇವೆ, ಸಕ್ಕರೆ ಉತ್ಪಾದನೆ ಮಾಡ್ತೇವೆ, ಹಣ್ಣು ತರಕಾರಿಗಳನ್ನ ಉತ್ಪಾದನೆ ಮಾಡ್ತೇವೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನ 2ನೇ ದೇಶವಾಗಿ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತ ನಿಂತಿದೆ. ಮೊದಲಿಗೆ ಬ್ರೆಜಿಲ್, 2ನೇದು ಭಾರತ ದೇಶ. ಹೀಗೆ ಕಳೆದ ವರ್ಷದಲ್ಲಿ ಸುಮಾರು 353 ಲಕ್ಷ ಟನ್ನಷ್ಟು ಸಕ್ಕರೆಯನ್ನ ಭಾರತ ದೇಶ ಉತ್ಪಾದನೆಯನ್ನ ಮಾಡಿದೆ. ಈ ಎಲ್ಲ ಉತ್ಪಾದನೆಯಲ್ಲಿ ಯಾರಪ್ಪ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಭಾರತ ದೇಶದ ಶ್ರಮಜೀವಿಗಳು, ರೈತರು ಮತ್ತೆ ಕೂಲಿಕಾರರು. ಇವರ ಶ್ರಮದಿಂದ ಇಷ್ಟು ದೊಡ್ಡ ಪ್ರಮಾಣದ ಆಹಾರ ಉತ್ಪಾದನೆ ನಾವು ಮಾಡೋದಕ್ಕೆ ಸಾಧ್ಯ ಆದ್ರೂ ಕೂಡ ಇದರ ಲಾಭ ಇವತ್ತು ಈ ರೈತರಿಗೆ ಮತ್ತು ಕೂಲಿಕಾರರಿಗೆ ಸಿಗ್ತಾ ಇಲ್ಲ. ಇದರ ಲಾಭ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಸಿಗ್ತಾ ಇದೆ, ಮಧ್ಯವರ್ತಿಗಳಿಗೆ ಸಿಗ್ತಾ ಇದೆ. ಹಾಗಾಗಿ ದಿನದಿಂದ ದಿನಕ್ಕೆ ಇವತ್ತು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. During the period of COVID-19 pandemic, all the manufacturing industries were closed. Educational institutions closed. Road, rail, and air transports suspended. Government offices did not function. Everything came to a halt. But during this pandemic period, agricultural activities did not stop. Farmers continued with their task of food production. In spite of it, their living conditions are deteriorating day by day due to anti-farmer policies of the government. Particularly during the BJP regime, the livelihood of the farmers and the poor people were worst affected. ಈ ಕೋವಿಡ್ನ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಕೈಗಾರಿಕೆಗಳು, ಉತ್ಪಾದನಾ ವಲಯ ಸಂಪೂರ್ಣ ತಮ್ಮ ಉತ್ಪಾದನೆಯನ್ನ ನಿಲ್ಲಿಸಿತ್ತು. ಶಿಕ್ಷಣ ಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದು. ಸಾರಿಗೆ, ರೈಲ್ವೆ, ಬಸ್ಸು ಇವೆಲ್ಲವೂ ಕೂಡ ತಮ್ಮ ಕೆಲಸವನ್ನ ನಿಲ್ಲಿಸಿದ್ದು. ಸರ್ಕಾರಿ ಕಚೇರಿಗಳು ಸಂಪೂರ್ಣವಾಗಿ ಬಂದಾಗಿದ್ದು, ಯಾವುದೇ ಕೆಲಸಗಳು ನಡೀತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಇಡೀ ದೇಶದಲ್ಲಿ ಏನಾದ್ರೂ ಚಟುವಟಿಕೆ ನಡೆದಿರ್ತಕ್ಕಂಥ ಕ್ಷೇತ್ರ ಅಂತಿದ್ರೆ ಅದು ಕೃಷಿ ಕ್ಷೇತ್ರ ಮಾತ್ರ. ಇಂಥ ಆತಂಕದ ಸಂದರ್ಭದಲ್ಲೂ ಕೂಡ ಈ ದೇಶದ ರೈತಾಪಿ ಜನ ಕೃಷಿ ಕ್ಷೇತ್ರದಲ್ಲಿ ತಾವು ತೊಡಗಿಸ್ಕೊಂಡಿದ್ರು. ಎಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಈ ದೇಶದ ರೈತರ ಮೇಲೆ ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥ ರೈತ ವಿರೋಧಿ ಕೃಷಿ ನೀತಿಗಳನ್ನ ಜಾರಿಗೆ ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವೆಲ್ಲವನ್ನು ಅನುಭವಿಸಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ತಮ್ಮ ಉತ್ಪಾದನೆಯನ್ನ ನಿಲ್ಲಿಸದೆ ಮುಂದುವರಿಸಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಕೃಷಿ ಮಾತ್ರ. ಈ ಬಿಜೆಪಿಯ ಅಧಿಕಾರದ ಅವಧಿಯಲ್ಲಿ ಈ ರೈತರ ಸಂಕಷ್ಟಗಳು ಹೇಗೆ ಹೆಚ್ಚಾಗಿದ್ದಾವೆ ಅನ್ನೋದನ್ನ ನಾವು ನೋಡೋಣ. The farmers
are facing a serious situation that while the cost of agricultural production is steadily increasing, they are unable to get a fair and sustainable price for their agricultural products. As a result, farmers are becoming permanent debtors, unable to bear the distress and crisis. Farmers were committing suicide. During the past 9.5 years, under the rule of Modi, more than 1 lakh farmers have committed suicide. During the 9.5 years, particularly from 2014 to 2022, under the rule of BJP, 2.78 lakh poor peoples, particularly daily wages, have committed suicide. Today, the livelihood of farmers and poor people are very much affected due to the pro-corporate and anti-people neoliberal policies adopted by the Modi government. Modi, our inaugural speech, Comrade Sainathji mentioned here, the 2014 time, the second election, 2019 parliament election period. What Modi campaigned all over India, Modi had promised that the income of the farmers will be doubled and the recommendations of the Swaminathan committee will be implemented by extending cost called C2+50 remunerative prices to the farmers. But after coming to power, they have said it is not possible to implement the recommendations of the Swaminathan committee. This is BJP. ರೈತರು ಇವತ್ತು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ. ರೈತರ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ದಿನದಿಂದ ದಿನಕ್ಕೆ ಅತ್ಯಂತ ಹೆಚ್ಚಳ ಆಗ್ತಾ ಇದೆ. ಅವರು ಎಷ್ಟು ಉತ್ಪಾದನಾ ವೆಚ್ಚದಲ್ಲಿ ಹಣವನ್ನು ತೊಡಗಿಸ್ತಾರೋ ಅಷ್ಟರ ಮಟ್ಟಿಗೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳಲ್ಲಿ ಆದಾಯ ವಾಪಸ್ ಬರ್ತಾ ಇಲ್ಲ. ಇದು ಯಾವ ರೀತಿಯಾಗಿ ನಿರ್ಮಾಣ ಆಗಿದೆ ಅಂದ್ರೆ ಒಂದ್ ರೀತಿ ರೈತರು ಶಾಶ್ವತವಾಗಿರ್ತಕ್ಕಂಥ ಸಾಲಗಾರರಾಗಿ ದೇಶದಲ್ಲಿ ಉಳ್ಕೊಂಡು ಬೀಳ್ತಾರನೋ ಅಂತಕ್ಕಂಥ ಮಟ್ಟಕ್ಕೆ ಇವತ್ತು ಈ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಈ ಬಿಕ್ಕಟ್ಟಿಂದ ರೈತರು ಆತ್ಮಹತ್ಯೆಯ ದಾರಿಯನ್ನ ತುಳಿದಿದ್ದಾರೆ. ಕಳೆದ 9.5 ವರ್ಷಗಳಲ್ಲಿ ಮೋದಿ ಸರ್ಕಾರ ಅಧಿಕಾರವನ್ನ ನಡೆಸಿದೆ. ಈ ಮೋದಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಸುಮಾರು 1 ಲಕ್ಷ ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 2014ರಿಂದ 2022ನೇ ಈ ಅವಧಿಯಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಏನು ಅಧಿಕಾರವನ್ನು ನಡೆಸಿತ್ತು, ಈ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ 2.78 ಲಕ್ಷ ದಿನಗೂಲಿ ರೈತರು ದಿನಗೂಲಿ ಕೂಲಿಕಾರರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ದಿನನಿತ್ಯ ಜೀವನವನ್ನು ನಡೆಸಕ್ಕಾಗಲ್ಲ ಅಂತಕ್ಕಂಥ ರೀತಿಯ ಅಭದ್ರತೆ ಇವತ್ತು ಸೃಷ್ಟಿಯಾಗಿದೆ. ಇವರ ನೀತಿಗಳು ಸಂಪೂರ್ಣವಾಗಿ ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ನೀತಿಗಳಾಗಿ ಬದಲಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ರೈತರು ಮತ್ತು ಕೂಲಿಕಾರರು ಇಂತಹ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಉದ್ಘಾಟನಾ ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಾ ಪಿ ಸಾಯಿನಾಥ್ ಅವರು ಹೇಳ್ತಾ ಇದ್ರು, 2014ರಿಂದ 2014ರ ಚುನಾವಣೆಯಲ್ಲಿ ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಬಿಜೆಪಿ ಏನು ಈ ದೇಶದ ಜನರ ಮುಂದೆ ಒಂದು ಭರವಸೆಯನ್ನ ಕೊಟ್ಟಿತ್ತು, ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೇನೆ, ಡಬಲ್ ಮಾಡ್ತೇನೆ ಅಂತೇಳಿ. ಆದ್ರೆ ಈ ಸಂದರ್ಭದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡ್ತೇನೆ,
ಕಾಸ್ಟ್ ಆಫ್ ಕಲ್ಟಿವೇಶನ್ ಉತ್ಪಾದನಾ ವೆಚ್ಚದ 50% ಲಾಭಾಂಶವನ್ನು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತೇನೆ ಅಂತೇಳಿ ಏನ್ ಹೇಳಿತ್ತು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇದನ್ನ ಜಾರಿಗೊಳಿಸಕ್ ಆಗೋದಿಲ್ಲ ಅಂತಕ್ಕಂಥ ನೀತಿಯನ್ನ ತಾಳಿರ್ತಕ್ಕಂಥ ನಾವು ನೋಡ್ತೇವೆ. See, comrades, that input material costs, fertilizer, diesel, and machines, price rise, the input cost continues increasing. For an example, 2014, the cost of DAP fertilizer per bag was rupees 450. 2019, the cost of DAP fertilizer per bag was rupees 1,250. Now, today, the cost of DAP fertilizer per bag was rupees 1,650. Then, second, what is the diesel? 1 liter diesel, 2014, the cost of 1 liter diesel was rupees 61. And today, it is rupees 94. Due to steep increase in the prices of seeds, pesticides, and also farm equipment, the cost of agricultural production has gone very high. But the BJP is projecting a low cost of production and cheating the farmers by bringing down the minimum support price. See, the cost of production of 1 quintal of paddy works out to rupees 1,910. If we add 50% as additional cost of production, then the minimum support price should be announced at rupees 2,865. But the Modi government is announcing only rupees 2,183 rupees per quintal, lowering the price to the extent of rupees 682. This price will be available only in the government procurement centers. How much the quantity, the total paddy production in India? 20 to 25% the government procurement center procured. 75% of the paddy, who procuring? Middlemen, business people, traders. When farmers are selling it to private traders, they are reducing the price by another rupees 300 per quintal and making a lower payment. In the entire country, only government, only state. In the entire country, only Kerala Left-hand Democratic Front CPM-led government is paying rupees 2,870 per quintal of paddy, when Kerala LDF government can offer a remunerative price. Why not the Modi government? ಸಂಘಟಗಳೇ, ದಿನದಿಂದ ದಿನಕ್ಕೆ ಈ ಬಿಜೆಪಿ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಕೃಷಿಯ ಉತ್ಪಾದನಾ ವೆಚ್ಚ ಅತ್ಯಂತ ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ರಸಗೊಬ್ಬರ, ಡೀಸೆಲ್, ಯಂತ್ರೋಪಕರಣಗಳು, ಕೀಟನಾಶಕಗಳ ಬೆಲೆ ಅಂತೂ ಗಗನಕ್ಕೇರಿದೆ. 2-3 ಉದಾಹರಣೆಗಳನ್ನ ನಿಮ್ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. 2014ನೇ ಇಸ್ವಿಯಲ್ಲಿ DAP ರಸಗೊಬ್ಬರ ಒಂದು ಚೀಲಕ್ಕೆ 450 ರೂಪಾಯಿ ಇತ್ತು.
2019ನೇ ಇಸ್ವಿಯಲ್ಲಿ ಇದೇ DAP ಗೊಬ್ಬರ ಒಂದು ಚೀಲಕ್ಕೆ 1,250 ರೂಪಾಯಿ ಆಯಿತು. ಈಗ DAP ಗೊಬ್ಬರ ಒಂದು ಚೀಲಕ್ಕೆ 1,650 ರೂಪಾಯಿ ಆಗಿದೆ. ಹೇಗೆ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸಬೇಕು. ಜೊತೆಗೆ ಡೀಸೆಲ್ನ ಬೆಲೆ, 1 ಲೀಟರ್ ಡೀಸೆಲ್ಗೆ 2014ನೇ ಇಸ್ವಿಯಲ್ಲಿ 61 ರೂಪಾಯಿ ಇತ್ತು. ಇವತ್ತು 1 ಲೀಟರ್ ಡೀಸೆಲ್ಗೆ 94 ರೂಪಾಯಿ ಆಗಿದೆ. ಹೀಗೆ ಬಿತ್ತನೆ ಬೀಜ, ಕೀಟನಾಶಕ, ಯಂತ್ರೋಪಕರಣಗಳ ಬೆಲೆಗಳು ಗಗನಕ್ಕೇರಿರೋದ್ರಿಂದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆದ್ರೆ ಬಿಜೆಪಿ ಸರ್ಕಾರ ದೇಶದ ಮುಂದೆ ಸುಳ್ಳು ಹೇಳೋದ್ರ ಮೂಲಕ ಉತ್ಪಾದನಾ ವೆಚ್ಚ ಅತ್ಯಂತ ಕಡಿಮೆ ಇದೆ ಅಂತೇಳಿ ಅಂಕಿಅಂಶಗಳನ್ನು ಸೃಷ್ಟಿ ಮಾಡಿ ಲೆಕ್ಕಾಚಾರ ಮಾಡಿ ಇವತ್ತು ತಾವು ಕೊಡ್ತಾ ಇರ್ತಕ್ಕಂಥ ಈ ಬೆಂಬಲ ಬೆಲೆ ನೀತಿಯನ್ನ ಸಂಪೂರ್ಣವಾಗಿ ರೈತರಿಗೆ ವಿರೋಧವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಉದಾಹರಣೆ, 1 ಕ್ವಿಂಟಾಲ್ ಭತ್ತವನ್ನ ನಾವು ಬೆಳೆಯೋದಿಕ್ಕೆ ಈಗಿನ ಲೆಕ್ಕಾಚಾರದ ಪ್ರಕಾರ 1,910 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಸ್ವಾಮಿನಾಥನ್ ಅವರ ಶಿಫಾರಸಿನ ಆಧಾರದ ಮೇಲೆ 50% ಲಾಭಾಂಶವನ್ನ ಸೇರಿಸಿದ್ರೆ ಉತ್ಪಾದನಾ ವೆಚ್ಚದ ಜೊತೆಗೆ ಅಲ್ಲಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ 1 ಕ್ವಿಂಟಾಲ್ ಭತ್ತಕ್ಕೆ 2,865 ರೂಪಾಯಿ ಆಗಬೇಕು. ಆದ್ರೆ ಮೋದಿ ಸರ್ಕಾರ ಘೋಷಣೆ ಮಾಡಿರೋದೆಷ್ಟು? 2,183 ರೂಪಾಯಿ 1 ಕ್ವಿಂಟಾಲ್ ಭತ್ತಕ್ಕೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಮೋದಿ ಸರ್ಕಾರ MS ಸ್ವಾಮಿನಾಥನ್ ಅವರ ಶಿಫಾರಸ್ಸಿನ ಆಧಾರದ ಮೇಲೆ ಏನು ಬೆಲೆ ನಿಗದಿ ಆಗಬೇಕಾಗಿತ್ತು ಅದಕ್ಕಿಂತ ಅತ್ಯಂತ ಕಡಿಮೆ ಬೆಲೆಯನ್ನ ನಿಗದಿ ಮಾಡಿದೆ ಅನ್ನೋದನ್ನ ನೋಡ್ಬೇಕು. ಒಂದ್ ಕಡೆ ಈ ರೀತಿ ಬೆಲೆ ನಿಗದಿ ಮಾಡೋದ್ರಲ್ಲಿ ಸಮಸ್ಯೆ ಇರುವಾಗ, ಇನ್ನೊಂದ್ ಕಡೆ ರೈತರು ಬೆಳೆದಿರ್ತಕ್ಕಂಥ ಈ ಬೆಳೆಯನ್ನ ಅಥವಾ ಭತ್ತವನ್ನ ಕೊಂಡ್ಕೊಳ್ಳೋದ್ರಲ್ಲೂ ಕೂಡ ಸಮಸ್ಯೆ ಇದೆ. ಈ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ಮೇಲೆ ಸರ್ಕಾರಿ ಖರೀದಿ ಕೇಂದ್ರಗಳ ಮೂಲಕ ಭಾರತ ದೇಶದಲ್ಲಿ ಎಷ್ಟು ಭತ್ತವನ್ನು ಬೆಳೆಯಲಾಗುತ್ತೋ ಅದರ 25% ಮಾತ್ರ ಅದನ್ನ ಖರೀದಿ ಮಾಡಲಾಗುತ್ತೆ. ಇನ್ನು 75% ಭತ್ತವನ್ನ ಸರ್ಕಾರಿ ಖರೀದಿ ಕೇಂದ್ರಗಳು ಖರೀದಿ ಮಾಡೋದಿಲ್ಲ. ಇದನ್ನ ಮಧ್ಯವರ್ತಿಗಳು ಖಾಸಗಿ ಮಾರುಕಟ್ಟೆಯಲ್ಲಿ ಅವರು ಮಾರಾಟ ಮಾಡಬೇಕಾಗುತ್ತೆ. ಅಲ್ಲಿ ಖಾಸಗಿ ಮಾರುಕಟ್ಟೆಗೆ ಹೋದ್ರೆ ಇನ್ನೂ 1 ಕ್ವಿಂಟಾಲ್ ಭತ್ತಕ್ಕೆ 300 ರೂಪಾಯಿ ಬೆಲೆ ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ. ಇವತ್ತು ಇಡೀ ದೇಶಾದ್ಯಂತ ಕೇರಳ ರಾಜ್ಯ ಸರ್ಕಾರ ಮಾತ್ರ, CPIM ನ ನೇತೃತ್ವದ LDF ಸರ್ಕಾರ ಮಾತ್ರ 1 ಕ್ವಿಂಟಾಲ್ ಭತ್ತಕ್ಕೆ 2,870 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿ ರೈತರಿಂದ ಈ ಸಂಪೂರ್ಣ ಭತ್ತವನ್ನು ಖರೀದಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ಬಿಜೆಪಿ ಭಾರತ ದೇಶದಲ್ಲಿರ್ತಕ್ಕಂಥ LDF ಸರ್ಕಾರಕ್ಕೆ, ಪಕ್ಕದಲ್ಲಿರ್ತಕ್ಕಂಥ ಕೇರಳ ರಾಜ್ಯ ಸರ್ಕಾರಕ್ಕೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆದ್ರೆ, 1 ಕ್ವಿಂಟಾಲ್ ಭತ್ತಕ್ಕೆ 2,870 ರೂಪಾಯಿನ ಕೊಡೋದಕ್ಕೆ ಸಾಧ್ಯ ಆದ್ರೆ ಮೋದಿ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. Comrades, then another crop, 2.2 lakh tons of copra is produced in the state of Karnataka. The Karnataka Horticulture Department recommended to the Union BJP government to fix the price of copra at rupees 16,730 per ton. Per quintal. Per quintal. It was the BJP government that made the recommendation, but the Modi government announced the price rupees 11,750, correct? Per ton, and the farmers suffered huge losses as the announced price was not available. Then another thing is, Karnataka is the largest producer of coffee in India. But the farmers who produce delicious coffee are not getting the price, and the coffee companies are making profit. To change this situation, the coffee board, we demand to change this situation, the coffee board should purchase the coffee directly from the farmers and a higher price. This is our demand. The Union government should amend the Coffee Act, Indian Coffee Act,
So that 30% of the company selling price of coffee is available to the farmers. Comrade Naveen, he is the coffee leader. ಸಂಗಾತಿಗಳೇ, ಇನ್ನೊಂದು ಬೆಳೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ ಸುಮಾರು 2.2 ಲಕ್ಷ ಟನ್ ಕೊಬ್ಬರಿಯನ್ನ ಬೆಳೆಯಲಾಗುತ್ತದೆ. ಈ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕೊಬ್ಬರಿಯನ್ನ ಉತ್ಪಾದನೆ ಮಾಡತಕ್ಕಂಥ ರಾಜ್ಯವೂ ಕೂಡ ಕರ್ನಾಟಕ ಆಗಿದೆ. ಕರ್ನಾಟಕದ ಸರ್ಕಾರದ ತೋಟಗಾರಿಕಾ ಇಲಾಖೆ ಕೇಂದ್ರ ಸರ್ಕಾರಕ್ಕೆ 1 ಕ್ವಿಂಟಾಲ್ ಕೊಬ್ಬರಿಗೆ 16,730 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಶಿಫಾರಸನ್ನ ಮಾಡುತ್ತೆ. ಆದರೆ ಕೇಂದ್ರ ಸರ್ಕಾರ ಕೇವಲ 11,750 ರೂಪಾಯಿ ಮಾತ್ರ 1 ಕ್ವಿಂಟಾಲ್ ಕೊಬ್ಬರಿಗೆ ಬೆಲೆಯನ್ನ ನಿಗದಿ ಮಾಡುತ್ತೆ. ಇದರಿಂದ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ರಾಜ್ಯ ಸರ್ಕಾರ ಶಿಫಾರಸು ಮಾಡಿರ್ತಕ್ಕಂಥ ಬೆಲೆಯನ್ನು ಕೂಡ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡೋದಕ್ಕೆ ಅಥವಾ ಅದನ್ನ ಅನುಸರಿಸಿ ಅದರ ಆಧಾರದ ಮೇಲೆ ಬೆಲೆಯನ್ನ ನಿಗದಿ ಮಾಡೋದಕ್ಕೆ ತಯಾರಿಲ್ಲ. ಇದರಿಂದ ದೊಡ್ಡ ಮಟ್ಟದಲ್ಲಿ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಜೊತೆಗೆ ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯು ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇಲ್ಲಿ ಈ ರೈತರು ಬೆಳೀತಾ ಇರ್ತಕ್ಕಂಥ ಕಾಫಿ ಏನಿದೆ, ಇದು ರೈತರಿಗೆ ಲಾಭ ಮಾಡಿಕೊಡೋದ್ರ ಬದಲಾಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಲಾಭ ಮಾಡ್ಕೊಳ್ತಕ್ಕಂಥ ನೀತಿಯನ್ನ ಇವತ್ತು ಜಾರಿಗೆ ತರಲಾಗ್ತಾ ಇದೆ. ನಾವು ಬೇಡಿಕೆ ಇಡ್ತಾ ಇರ್ತಕ್ಕಂಥದ್ದು, ನಾವು ಡಿಮ್ಯಾಂಡ್ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಕಾಫಿ ಬೋರ್ಡೇ ರೈತರಿಂದ ನೇರವಾಗಿ ಕಾಫಿಯನ್ನ ಖರೀದಿ ಮಾಡ್ತಕ್ಕಂಥ ಒಂದು ನೀತಿಯನ್ನ ಜಾರಿಗೆ ತರಬೇಕು ಅಂತೇಳಿ ಇತ್ತೀಚೆಗೆ ಈ ಭಾರತದ ಕಾಫಿ ಕಾಯ್ದೆಯನ್ನ ಬದಲಾಯಿಸಲಾಗಿದೆ. ಈ ಕಾಫಿ ಕಾಯ್ದೆಯನ್ನ ಬದಲಾಯಿಸೋದ್ರ ಮೂಲಕ ಕಂಪನಿಗಳ ಮೂಲಕ ಕಾಫಿಯನ್ನ ಪರ್ಚೇಸ್ ಮಾಡ್ತಕ್ಕಂಥ, ಖರೀದಿ ಮಾಡ್ತಕ್ಕಂಥ ಒಂದು ನೀತಿಯನ್ನ ಜಾರಿ ತರೋದ್ರ ಮೂಲಕ ರೈತರಿಗೆ ದೊಡ್ಡ ನಷ್ಟವನ್ನ ತರೋದಕ್ಕೆ ಈ ನೀತಿಯಲ್ಲಿ ಅವರು ಕೆಲವು ಅಂಶಗಳನ್ನ ಜಾರಿಗೆ ತಂದಿದ್ದಾರೆ. Then another one major crop in Karnataka. Karnataka is the third largest producer of sugar cane in the country. Karnataka is producing 60 lakh ton of sugar. Your domestic purpose, only 15 lakh tons. You are producing capacity last year 60 lakh ton of sugar. But there is no remunerative price for sugar cane. In 2019, the Modi government has announced fair and remunerative price, rupees 2,750 per ton of sugar cane at a recovery rate of at 9.5%. In 23-24, this year, the crushing season yet to not started. October 1st is the crushing season. This year, the Modi government has announced rupees 2,919 per ton of sugar cane. During the last 5 years, the government has announced an increase of rupees 169 only per ton of sugar cane. The cost of production per ton of sugar cane works out to rupees 2,750. But the BJP government has lowered the cost of production as rupees 1,570 and announced the fair and remunerative price. We demand a minimum price of rupees 4,100 per ton of sugar cane. The newly formed state Congress government in Karnataka should come forward to cancel the Revenue Sharing Formula Act 2014 passed in Karnataka Assembly, that is based on recommendation
Rangarajan committee recommendation. We will not accept Rangarajan committee recommendation in the sugar sector. So we accept Swaminathan committee recommendation. So newly formed Congress government in Karnataka should come forward to cancel the Revenue Sharing Formula Act and adopt the state advisory price in order to protect the interest of the sugarcane farmers in Karnataka. ಸಂಗತಿಗಳೇ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕೃಷಿ ಉತ್ಪಾದನೆ ಕರ್ನಾಟಕದಲ್ಲಿ ಸಕ್ಕರೆ. ಕರ್ನಾಟಕದಲ್ಲಿ 65 ಲಕ್ಷ ಟನ್ ಸಕ್ಕರೆಯನ್ನ ಉತ್ಪಾದನೆ ಮಾಡಲಾಗ್ತದೆ. ಸ್ಥಳೀಯವಾಗಿ ಸುಮಾರು 15 ಲಕ್ಷ ಟನ್ ಸಕ್ಕರೆಯನ್ನ ಬಳಕೆ ಮಾಡಲಾಗ್ತದೆ. ಇನ್ನು ಉಳಿದ ಎಲ್ಲ ಸಕ್ಕರೆಯನ್ನ ನಾವು ಬೇರೆ ಕಡೆಗೆ ಕಳಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮೋದಿ ಸರ್ಕಾರ 2019ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 1 ಟನ್ ಕಬ್ಬಿಗೆ 2750 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿತ್ತು. FRP ದರ ಏನಪ್ಪಾ ಅಂತ ಹೇಳಿದ್ರೆ 9.10 ಆಧಾರದ ಮೇಲೆ. ಈಗ 2023 ಮತ್ತು 24ರಲ್ಲಿ ಇದೀವಿ. ಕಟಾವ್ ಇನ್ನೂ ಕೂಡ ಶುರು ಆಗಬೇಕು, ಇನ್ನು ಕಟಾವು ನಡೀತಾ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಕಳೆದ 5 ವರ್ಷಗಳಲ್ಲಿ ನಾವು ಗಮನಿಸಿದ್ರೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರ್ತಕ್ಕಂಥ ಕಬ್ಬಿನ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 169 ರೂಪಾಯಿ ಮಾತ್ರ. ಕಳೆದ 5 ವರ್ಷಗಳಲ್ಲಿ ಕಬ್ಬಿಗೆ ರೈತರಿಗೆ ಬೆಲೆ ಹೆಚ್ಚಳ ಆಗಿರೋದು ಕೇವಲ 169 ರೂಪಾಯಿ ಮಾತ್ರ. ಆದ್ರೆ ಉತ್ಪಾದನಾ ವೆಚ್ಚ ದಿನದಿಂದ ದಿನಕ್ಕೆ ಈಗಾಗಲೇ ನಾನು ಹೇಳಿದಾಗೆ ಹೆಚ್ಚಳ ಆಗ್ತಾ ಇದೆ. ಈ ಹೆಚ್ಚಳ ಆಗಿರ್ತಕ್ಕಂಥ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಇವತ್ತು ಕಬ್ಬಿನ ದರವನ್ನ ಜಾಸ್ತಿ ಮಾಡ್ತಾ ಇಲ್ಲ. ನಾವು ಇವತ್ತು ಬೇಡಿಕೆ ಇಡ್ತಾ ಇರ್ತಕ್ಕಂಥದ್ದು ಕನಿಷ್ಠ 4100 ರೂಪಾಯಿ 1 ಟನ್ ಕಬ್ಬಿಗೆ ನೀವು ನಿಗದಿ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅಂತೇಳಿ. ಮತ್ತೆ ರಂಗರಾಜನ್ ಸಮಿತಿಯ ಆಧಾರದ ಮೇಲೆ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಏನು 2014ರಲ್ಲಿ ಒಂದು ಕಾಯ್ದೆಯನ್ನ ತರಲಾಗಿತ್ತು. ಇದು ರೈತ ವಿರೋಧಿಯಾಗಿರ್ತಕ್ಕಂಥ ಕಾಯ್ದೆ ಆಗಿದೆ. ನಾವು ಸ್ವಾಮಿನಾಥನ್ ಅವರ ಆಯೋಗದ ಆಧಾರದ ಮೇಲೆ ಈ ಕಾಯ್ದೆಗಳನ್ನ ಜಾರಿಗೆ ತನ್ನಿ, ಅದನ್ನ ಬದಲಾಯಿಸಿ ಅಂತೇಳಿ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. Then in this situation, as per the Swaminathan committee recommendation, cost of production should be calculated inclusive of the rent for the land and the labor cost of family members plus 50% of cost as the basis for announcing the sugarcane price. Not only sugarcane, every crop. The Indian farmers are not getting the minimum support price as announced by the government. And all over India, farmers are suffering a loss of rupees 3 lakh crore per annum. This is our calculation. The union government announced the MSP, but all farmers not getting MSP. This loss per annum 3 lakh crores per annum. The All India Kisan Sabha is demanding that the union government should come forward to enact a law to ensure minimum support price for all farmers for all the agricultural products. Then another issue, important issue, unemployment is increasing day by day. Working days in agriculture are decreasing, especially in rural areas. Studies show that agricultural work is only available for an average of 53 days per year. Migration from villages for livelihood is increasing. In the situation, the union government should allocate additional funds, more funds for the agricultural sector to improving agriculture. Working days should be increased in rural employment guarantee scheme MNREGA. Wages should be increased. The rural employment guarantee scheme should be integrated in such a way as to benefit the farmers
that is farmers' demand in rural area. In Karnataka, state government can take steps for this. The union government and the state government should not take agricultural land in the name of industrial development. If land is taken for works including roads, compensation should be given to the farmers as per the 2013 Land Acquisition Act. In the context of increasing crisis across the country, I request farmers to hold united protests against the policies of the corporate-backed BJP government. In the state of Karnataka, protect agriculture and protect the farmers. In this way, I conclude by requesting the participation of the people of Karnataka to see a change in the parliamentary election as well. Thank you. ಇವತ್ತು ಈ ದೇಶಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಅತ್ಯಂತ ಜಾಸ್ತಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತು ಪ್ರತಿ ಒಂದು ವರ್ಷದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಪಡೀತಕ್ಕಂಥದ್ದು ಕೇವಲ 53 ದಿನ ಮಾತ್ರ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಲಸೆ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಅತ್ಯಂತ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಅಥವಾ ವರ್ಷದಿಂದ ವರ್ಷಕ್ಕೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡ್ತಾ ಇದ್ದಂಥ ಅನುದಾನವನ್ನ ಕಡಿತಗೊಳಿಸ್ತಾ ಇದೆ. ಅಖಿಲ ಭಾರತ ಕಿಸಾನ್ ಸಭಾ ಇವತ್ತು ನಾವು ಬೇಡಿಕೆ ಇಡ್ತಾ ಇದ್ದೀವಿ ಏನಂತ ಹೇಳಿದ್ರೆ, ಈ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ಬಲಪಡಿಸೋದಿಕ್ಕೆ ಕೇಂದ್ರ ಸರ್ಕಾರ ತನ್ನ ಆದ್ಯತೆಯನ್ನ ಹೆಚ್ಚು ಮಾಡಬೇಕು, ಅನುದಾನವನ್ನ ಹೆಚ್ಚು ಮಾಡಬೇಕು. ಆ ಮೂಲಕ ಕೆಲಸದ ದಿನಗಳನ್ನ ಜಾಸ್ತಿ ಮಾಡಬೇಕು ಮತ್ತು ಕೂಲಿಯನ್ನ ಕೂಡ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಡೆಯನ್ನ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನುಸರಿಸೋದಕ್ಕೆ ಸಾಧ್ಯ ಆಗಬೇಕು. ಜೊತೆಗೆ ಇವತ್ತು ಕೈಗಾರಿಕೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನ ಇವತ್ತು ಸರ್ಕಾರಗಳು ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇವತ್ತು ಈ ಭೂ ಸ್ವಾಧೀನದ ಹೆಸರಿನಲ್ಲಿ ರೈತರಿಂದ ಏನು ಸ್ವಾಧೀನ ಮಾಡ್ಕೊಂಡಿರ್ತಕ್ಕಂಥ ಭೂಮಿಗೆ 2013ನೇ ಇಸ್ವಿಯಲ್ಲಿ ಇರ್ತಕ್ಕಂಥ ಭೂ ಸ್ವಾಧೀನ ಕಾಯ್ದೆಯ ಆಧಾರದ ಮೇಲೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಕಡಿಮೆ ಪರಿಹಾರ ಆಗಿದೆ. ಇದನ್ನು ಕೂಡ ಇವತ್ತು ನಾವು ಪುನರ್ ಪರಿಶೀಲನೆ ಮಾಡಬೇಕಾದಂತ ಅಗತ್ಯ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ಗಳಿಗೆ ಪೂರಕವಾಗಿರ್ತಕ್ಕಂಥ, ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ, ಅವ್ರು ಲಾಭ ಮಾಡ್ಕೊಡ್ತಕ್ಕಂಥ ನೀತಿಗಳನ್ನ ಜಾರಿಗೆ ತರೋದ್ರ ಮೂಲಕ ಕೃಷಿಯನ್ನ ಮತ್ತು ರೈತರನ್ನ ಬಿಕ್ಕಟ್ಟಿಗೆ ತಂದು ಒಡ್ಡಿದೆ. ರೈತರನ್ನ ಉಳಿಸ್ಬೇಕು, ಕೃಷಿಯನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ರೈತಾಪಿ ವರ್ಗ ಸಂಪೂರ್ಣವಾಗಿ ಎಲ್ಲ ಭೇದ ಭಾವಗಳನ್ನ ಮರೆತು ಒಗ್ಗಟ್ಟಾಗಿ ಜನಚಳವಳಿಯನ್ನು ನಡೆಸೋದಕ್ಕೆ ಸಾಧ್ಯತೆ ಆಗಬೇಕು. ಅಂತಹ ಒಂದು ಫಲಿತಾಂಶ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸಿಕ್ಕರೆ ಮಾತ್ರನೇ ರೈತರು ಮತ್ತು ಕೃಷಿಯನ್ನ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಣಕಂ. ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತಾಡಿದಂಥ ಸಂಗಾತಿ ಡಿ ರವೀಂದ್ರನ್ ಅವರಿಗೆ ಕರ್ನಾಟಕ ಪ್ರಾಂತ ರೈತ ರಾಜ್ಯ ಸಮಿತಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೆನಪಿನ ಕಾಣಿಕೆಯನ್ನು ರಾಜ್ಯಾಧ್ಯಕ್ಷರು ಕೊಡಬೇಕಂತ ಕೇಳ್ಕೊಳ್ಳಿ. ಕನ್ನಡಕ್ಕೆ ಅನುವಾದಿಸಿದಂಥ ಸಂಗಾತಿ ನವೀನ್ ಕುಮಾರ್ ಅವರಿಗೂ ಧನ್ಯವಾದಗಳು. ಉದ್ಘಾಟನಾ ಸಮಾರಂಭದ ಕೊನೆಯ ಭಾಗವಾಗಿ ಅಧ್ಯಕ್ಷತೆ ವಹಿಸಿರುವಂತಹ ಸಂಗಾತಿ ಜಿ ಸಿ ಬಯ್ಯಾರೆಡ್ಡಿ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ.
ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಸಭಾಂಗಣದಲ್ಲಿ ಪೂರ್ಣವಾಗಿ ಭರ್ತಿಯಾಗೋ ರೀತಿಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಸಂಗಾತಿಗಳೇ ಮತ್ತು ಗೆಳೆಯರೇ, ಮಾಧ್ಯಮದ ಸ್ನೇಹಿತರೆ, ವಿವಿಧ ಸಂಘಟನೆಗಳಿಂದ ಬಂದಿರುವಂಥ ಸಂಗಾತಿಗಳೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ 2-3 ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತೇಳಿ ನಾನು ಬಯಸಿದ್ದೇನೆ. BJP ಸರ್ಕಾರ ಹೋಗಿದೆ, ತುಂಬ ಸಂತೋಷ ನಮ್ಮೆಲ್ರಿಗೂ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ತುಂಬ ಸಂತೋಷ ಪಡಬೇಕಾ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಕಾರಣ ಏನು ಅಂತಂದರೆ, ಜೂನ್ 7ನೇ ತಾರೀಕು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದ ಪರವಾಗಿ ಮುಖ್ಯಮಂತ್ರಿಗಳನ್ನು ಕಂಡು ಚರ್ಚೆ ಮಾಡಿದ್ವಿ. ಮತ್ತು ಕಳೆದ ಬಹುಶಃ ಈ ಜುಲೈ 17ನೇ ತಾರೀಕು 2ನೇ ಬಾರಿ ಮುಖ್ಯಮಂತ್ರಿಗಳನ್ನು ಕಂಡಿದ್ವಿ, ಚರ್ಚೆ ಮಾಡಿದ್ವಿ. ಏನು ನಮ್ಮ ಚರ್ಚೆಯ ವಿಷಯ? BJPಯ ಬಸವರಾಜ ಬೊಮ್ಮಾಯಿ ಅವರು ಹೋಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮದ್ರೆ ಮಾತ್ರ ನಮ್ಮ ರೈತರಿಗೆ ಹೆಚ್ಚೇನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ನಾವು ಕೇಳೋದು ನೇತಗಳ ಬದಲಾವಣೆ ಅಲ್ಲ, ನಾವು ಕೇಳೋದು ನೀತಿಗಳ ಬದಲಾವಣೆ ಅಂತ. ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು, ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಈ ಕಾಲಾವಧಿಯಲ್ಲಿ ಮಾತಾಡಿದ್ದೇನಪ್ಪ ಅಂದರೆ, BJPಯವರು ಏನು ಒಂದು ಕೆಟ್ಟ ಕಾನೂನುಗಳನ್ನು ತಂದಿದ್ದಾರೆ, ಅವು ನಾವು ಅಧಿಕಾರಕ್ಕೆ ಬಂದರೆ ತೆಗೆದಾಕ್ತೇವೆ ಅದನ್ನು ಅಂತ. ಆದರೆ ಇಲ್ಲಿಯವರೆಗೆ ಅಫ್ಕೋರ್ಸ್ ನಿನ್ನೆ ಒಬ್ಬ ಮಂತ್ರಿ ಸಿಕ್ಕಿದ್ರು ನನಗೆ, ಬಯಾರೆಡ್ಡಿ, 1-2 ತಿಂಗಳು ಬೇರೆ ಏನೂ ಕೇಳಿಬಿಡಿ, ನಾವೆಲ್ಲ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋದ್ರಲ್ಲಿ ಫುಲ್ ಮಗ್ನರಾಗ್ಬಿಟ್ಟಿದ್ದೀವಿ ಅಂತ. ಒಳ್ಳೆಯದೇ, ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನಾವು ಇಲ್ಲ ಅಂತ ಅನ್ನಲ್ಲ. ಆದರೆ ಭಾರಿ ಮುಖ್ಯವಾಗಿ APMC ಕಾಯ್ದೆಯನ್ನು ಏನು ತಿದ್ದುಪಡಿ ಮಾಡಿದ್ರು ಅದು ರದ್ದು ಮಾಡಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಭಾರಿ ಮುಖ್ಯವಾದಂಥ 2 ಪ್ರಶ್ನೆ ಇದೆ. ಒಂದು, ಭೂ ಸುಧಾರಣಾ ಕಾಯ್ದೆಗೆ ಏನು ತಿದ್ದುಪಡಿ ತಂದಿದ್ದಾರೆ, ಭೂಮಿತಿ ಕಾಯ್ದೆ ಅನ್ನುವಂಥ ಅಂಶವನ್ನು ತೆಗೆದಿದ್ದಾರೆ. ರೈತರು ಅಲ್ಲದೆ ಬೇರೆಯವರು ಭೂಮಿಯನ್ನು ಖರೀದಿ ಮಾಡಬಹುದು ಅನ್ನುವಂಥದ್ದನ್ನು ತಂದಿದ್ದಾರೆ. ಅದರಿಂದ ಇವತ್ತು ಕೃಷಿ ಭೂಮಿ ರೈತರಿಂದ ಬಂಡವಾಳಗಾರರ ಕೈಗೆ, ಕಾರ್ಪೊರೇಟ್ ಕಂಪನಿಗಳ ಕೈಗೆ ಹೋಗ್ತಾ ಇದೆ. ತಡ ಮಾಡಬೇಡಿ, ಅದನ್ನು ತಿದ್ದುಪಡಿಯನ್ನು ರದ್ದು ಮಾಡಬೇಕು ಅಂತ ಕೇಳಿದ್ವಿ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 17ನೇ ತಾರೀಕಿನ ಸಭೆಯಲ್ಲಿ ನಿಮಗೆ ಬಹುಶಃ ಲೋಕಸಭಾ ಎಲೆಕ್ಷನ್ಸ್ ಮೊದಲು ಇದು ತಂದರೆ ಕಷ್ಟ ಆಗ್ಬೋದು ಅಂತೇನೋ ಕಾದಂಗಿದ್ದೀರಿ ನೀವು. ದಯವಿಟ್ಟು ಮಾಡಬೇಡಿ, ಲೋಕಸಭಾ ಎಲೆಕ್ಷನ್ ಮೊದಲೇ ಇದನ್ನು ತಿದ್ದುಪಡಿ ಜಾರಿ ಅಂದರೆ ರದ್ದು ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳಿದಾಗ, ಇಲ್ಲ ಕಣಪ್ಪ, ನಾವೇನಾದ್ರೂ ಚರ್ಚೆ ಮಾಡಿಲ್ಲ, ಮಾಡ್ತೀವಿ ಅಂತಂದರು. ಆದರೆ ಇಲ್ಲಿವರೆಗೂ ಮಾಡಿಲ್ಲ. ಎರಡನೇದು, ಬಹುಶಃ ನಮ್ಮ ದೇಶದ ಅತ್ಯಂತ ಗಣ್ಯ ಮೇಧಾವಿ ಸಾಯಿನಾಥ್ ಅವರು ನಮ್ಮ ಏನು ಗೋಹತ್ಯೆ ನಿಷೇಧದ ಬಗ್ಗೆ ಅವರು ಹೇಳಿದ್ರು, ಏನಿದೆ ಕರ್ನಾಟಕದ ಕಾನೂನಲ್ಲಿ ಅಂತ. ಅದನ್ನು ರದ್ದು ಮಾಡಬೇಕು ಅಂತಂದರೆ, ಅದು ರದ್ದು ಮಾಡಿದ್ರೆ ಕೆಲವು ಓಟ್ ಕಡಿಮೆ ಆಗ್ಬೋದು ಅಂತೇಳಿ ಹೈಕಮಾಂಡ್ ಅವರು ಹೇಳಿದಾರಂತೆ.
ದಯವಿಟ್ಟು ನೀವು ಬುದ್ಧಿ ಕಲೀರಿ. ಸಾಫ್ಟ್ ಹಿಂದುತ್ವದಿಂದ BJPಯನ್ನು ಫೈಟ್ ಮಾಡೋಕ್ಕೆ ಆಗೋದಿಲ್ಲ. ಜನರ ರೈತರ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಕೂಡಲೇ ರದ್ದು ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಬಹುಶಃ ದೇವನಹಳ್ಳಿಯ ರೈತರು, ಚನ್ನರಾಯಪಟ್ಟಣ ಹೋಬಳಿಯ ರೈತರು ಬಂದಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಕೆಲವು ಮಹಿಳೆಯರು ಬಂದಿದ್ದಾರೆ. 550 ದಿನ ಆಗಿದೆ. ಕಮ್ರೇಡ್ ಸಾಯಿನಾಥ್ ಸಿ ನಿಯರ್ ಬೈ ಏರ್ಪೋರ್ಟ್ farmers are fighting since from 550 days against forceful land acquisition. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು, ಫ್ರೀಡಂ ಪಾರ್ಕ್ಗೆ ಬಂದು ಇಲ್ಲ ಫಲವತ್ತಾದ ಭೂಮಿ ತಗೋಬಾರ್ದು, ನಾವು ಅದನ್ನು ಅಧಿಕಾರಕ್ಕೆ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಒಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ, 2 ದಿನದ ಹಿಂದೆ CM ಆಫೀಸಿಂದ ಫೋನ್ ಬಂದಿತ್ತು. ಬಹುಶಃ 10ನೇ ತಾರೀಕು 12ನೇ ತಾರೀಕು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳಿದ್ರು. ಬಂದಾಗಲೇ ನನ್ನ ಪಾಯಿಂಟ್ ಏನಿದೆ ಅಂದರೆ, ಬಲವಂತದ ಭೂಸ್ವಾಧೀನಕ್ಕೆ ಕಡಿವಾಣ ಹಾಕಲಿಕ್ಕೆ ಇದೇ UPA ಸರ್ಕಾರ 2013ನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಭೂಸ್ವಾಧೀನ ಕಾಯ್ದೆಯನ್ನು ತಂದರು. ಆದರೆ ಇವತ್ತು ದುರಾದೃಷ್ಟ, BJPನವರು ಒಂದು ತಿದ್ದುಪಡಿ ತಂದರು, ಕಾಂಗ್ರೆಸ್ನವರು ಒಂದು ತಿದ್ದುಪಡಿ ತಂದರು. ಕೃಷಿ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಇರಬಾರ್ದು ಅಂತೇಳಿ, ರೈತರ ಒಪ್ಪಿಗೆ ಬೇಕಾಗಿಲ್ಲ ಅಂತೇಳಿ ತಿದ್ದುಪಡಿ ತಂದಿದ್ದಾರೆ. ಅದನ್ನು ರದ್ದು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಇವೆಲ್ಲ ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ದೇಶ ರೈತರ ದೇಶ. ನಮ್ಮ ದೇಶ ರೈತಾಪಿ ಕೃಷಿಯಿಂದ ಬದುಕ್ತಾ ಇರೋ ದೇಶ. ರೈತಾಪಿ ಕೃಷಿಯನ್ನ ನಾಶ ಮಾಡಿ, ರೈತರನ್ನ ಹೊರಗಿಟ್ಟು ಗುಲಾಮರನ್ನಾಗಿ ಮಾಡಿ, ಕಂಪನಿ ಕೃಷಿಯನ್ನ, ಕಾರ್ಪೊರೇಟ್ ಕೃಷಿಯನ್ನ ತರಲಿಕ್ಕೆ BJP ಹೊರಟಿದೆ. ಸ್ವಲ್ಪ ಇವ್ರಿಗೂ ಭ್ರಮೆಗಳಿದ್ದಾವೆ. ಆ ಭ್ರಮೆಗಳನ್ನು ಬಿಡಿ ಅಂತ ಸರ್ಕಾರಕ್ಕೆ ಗಟ್ಟಿಯಾಗಿ ಹೇಳಲಿಕ್ಕೆ ಇವತ್ತು ಈ ವಿಚಾರ ಸಂಕಿರಣವನ್ನು ನಾವು ಆಯೋಜಿಸಿದ್ದೀವಿ. ಈ ವಿಚಾರ ಸಂಕಿರಣದಲ್ಲಿ ನಮ್ಮ ಇಬ್ಬರು ಗಣ್ಯರು ಮಾತಾಡಿರುವಂಥ ಒಂದೊಂದು ಶಬ್ದ ಸಮೇತ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀವಿ. ನೀವೇನಾದರೂ ರೈತಾಪಿ ಕೃಷಿಯನ್ನ ಜಾರಿಗೆ ತರಬೇಕಾದ್ರೆ ಇದೇ ಮಾರ್ಗ. ಒಂದು ನೀವು ಆ ಕಡೆ ಇರಬೇಕು, ಒಂದು ಈ ಕಡೆ ಇರಬೇಕು. ಯುದ್ಧ ನಡೆಯುವಾಗ ಇಲ್ಲ ನೀವು ಈ ಕಡೆ ಆದರೂ ನಿಲ್ಲಬೇಕು, ಇಲ್ಲ ಆ ಕಡೆ ಆದರೂ ನಿಲ್ಲಬೇಕು, ಮಧ್ಯದಲ್ಲಿ ನಿಲ್ತೀರಿ ಅಂತಂದ್ರೆ ಅದಕ್ಕೆ ನ್ಯೂಟ್ರಲ್ ಅನ್ನೋದಕ್ಕೆ ನ್ಯಾಯ ಅರ್ಥ ಇಲ್ಲ. ಅದರಿಂದ ಬಂದಾಗಲೇ ನಾನು ಹೆಚ್ಚು ಮಾತಾಡೋದಿಲ್ಲ. ಇದಾಗಬೇಕಾದ್ರೆ ಕೆಲವರು ಹೇಳ್ತಾರೆ, ನಮ್ಮ ದೇವನಹಳ್ಳಿ ರೈತರು, ಸರ್ ನೀವು ಬಂದರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ ಸರ್ CM ಹತ್ರ. ನಾನೊಬ್ಬ ಬಂದರೆ ಸಮಸ್ಯೆ ಪರಿಹಾರ ಆಗಂಗಿದ್ರೆ ನಾನು ಸಿದ್ದರಾಮಯ್ಯನವ್ರ ಜೊತೆನೇ ಕೂತು ಬಿಡ್ತಾ ಇದ್ದೆ ಯಾವಾಗಲೂ ಅಲ್ವಾ. ಯಾರೋ ಋಷಿ ಬಂದರೆ ಮಳೆ ಬರುತ್ತೆ ಅಂತ ಕತೆ ಕೇಳಿದ್ದೆ ನಾನು. ಅದಲ್ಲ, ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಡೆಲ್ಲಿಯ ಮಾದರಿಯ ಹೋರಾಟಗಳನ್ನು ಕರ್ನಾಟಕದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆದರೆ ಮಾತ್ರ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕಾಗತ್ತೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲರೂ ಸೇರೋಣ, ಒಟ್ಟಿಗೆ ಸೇರೋಣ. ಒಟ್ಟಿಗೆ ಹೋರಾಟ ಮಾಡೋದ್ರ ಮೂಲಕ ದೇಶಕ್ಕೆ ಅನ್ನ ಕೊಡುವಂಥ ರೈತನನ್ನು, ಆ ರೈತನ ಬದುಕನ್ನು ಉಳಿಸಲಿಕ್ಕೆ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತಾಡಿದಂಥ ಸಂಗಾತಿ ಬೈಯಾರೆಡ್ಡಿ ಅವರಿಗೆ ಧನ್ಯವಾದಗಳು. ನಾವು ಮತ್ತೆ 3 ಗಂಟೆಗೆ 2ನೇ ಸೆಷನ್ ಅನ್ನು ಸ್ಟಾರ್ಟ್ ಮಾಡಬೇಕಾಗಿದೆ. ಈಗ ಈ ಮಧ್ಯದಲ್ಲಿ ಊಟ ವ್ಯವಸ್ಥೆ ಸಹ ಇರ್ತದೆ. ನಮ್ಮ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನ ಜನಶಕ್ತಿ ಮೀಡಿಯಾ ಲೈವ್ ಮಾಡ್ತಾ ಇದೆ. ಫೇಸ್ಬುಕ್ ಅಲ್ಲಿ ಲೈವ್ ಮಾಡುತ್ತೆ, ಯೂಟ್ಯೂಬ್ ಅಲ್ಲಿ ಲೈವ್ ಮಾಡುತ್ತೆ. ಅದು ಆದಷ್ಟು ಹೆಚ್ಚು ಜನರಿಗೆ ತಲುಪಲಿಕ್ಕೆ ನಮ್ಮೆಲ್ಲ ಸಂಗಾತಿಗಳು ನಿಮ್ಮ ಫೋನ್ಗಳ ಮೂಲಕ ಒಂದು ಪ್ರಯತ್ನವನ್ನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಇದು ವಿಷಯ ಪ್ರಸಾರ ಆಗಬೇಕಾಗಿದೆ. ಅಧ್ಯಕ್ಷರು ಹೇಳಿದ ಹಾಗೆ ಇದು ಆಡಳಿತ ನಡೆಸೋರಿಗೂ ಸಹ ಮುಟ್ಟಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಚಾರ ಸಹ ಇವತ್ತು ಅವಶ್ಯಕತೆ ಇರ್ತದೆ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಗಣ್ಯರಿಗೆ, ಮುಖ್ಯವಾಗಿ ಮುಂಬೈದಿಂದ ಆಗಮಿಸಿ, ನಾವು ಅವರಿಗೆ 11 ಗಂಟೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ 11 ಗಂಟೆಗಿಂತ ಮೊದಲೇ ಇಲ್ಲಿಗೆ ಆಗಮಿಸಿ ಇವತ್ತಿನ ಉದ್ಘಾಟನೆ ಮಾಡಿದಂತ ಮತ್ತು ಬಹಳ ಅರ್ಥಪೂರ್ಣವಾದಂತಹ ಅಂಶಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಂತ ಶ್ರೀ ಪಿ ಸಾಯಿನಾಥ್ ಅವರಿಗೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಅಖಿಲ ಭಾರತ ಮುಖಂಡರು AIKS ನ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾದಂಥ ಸಂಗಾತಿ ಡಿ ರವೀಂದ್ರನ್ ಅವರಿಗೂ ಸಹ ನಾನು ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದಂತ ಸಂಗಾತಿ GC ಬೈಯಾರೆಡ್ಡಿ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮೊಟ್ಟಿಗಿದ್ದಂತ ನಮ್ಮ ಎಲ್ಲ ರಾಜ್ಯದ ಪದಾಧಿಕಾರಿಗಳಿಗೂ, ಅನುವಾದ ಮಾಡಿದ ಸಂಗಾತಿಗಳಿಗೂ, ಇಲ್ಲಿ ಹಾಜರಿದ್ದಂತ ರೈತ ಸಂಘ ಸಂಘಟನೆಗಳು ಮತ್ತು ಇತರೆ ನಮ್ಮೆಲ್ಲ ಸ್ನೇಹಿತರಿದ್ದಾರೆ, ಅವರೆಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈಗ ವಿರಾಮವನ್ನು ಕೊಡ್ತಾ ಇದ್ದೇವೆ. ಅರ್ಧ ಗಂಟೆ ವಿರಾಮ ಇರುತ್ತದೆ.